ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರ. ಪ್ರಿಯ ಪುಣ್ಯಾತ್ಮರೇ, ಜಗತ್ತಿನಲ್ಲಿ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಯಾವುದು ಅಂತ ಶಾಸ್ತ್ರದಲ್ಲಿ ಪ್ರಶ್ನೆ ಮಾಡಿದೆ. ಬಹಳ ಜನ ನಾವೇನಂತೇವಿ, ರೊಕ್ಕ ಸಿಗುವುದು ಬಹಳ ದುರ್ಲಭ, ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಗುವುದು ಬಹಳ ದುರ್ಲಭ, ಒಳ್ಳೆ ನೌಕರಿ ಸಿಗುವುದು ಬಹಳ ದುರ್ಲಭ. ಇವೆಲ್ಲ ಬಹಳ ಜನರ ಮೂರ್ಖರ ಕಲ್ಪನೆ ಅಂತ ನಾವು ಮಹಾತ್ಮರು ಹೇಳಿದ್ರು. ಯಾಕ್ರಿ ನೀವೇ ಹೇಳ್ತೀರಲ್ಲ, ಪುಣ್ಯಾತ್ಮರಿಗೆ ಧನ, ಪುಣ್ಯಾತ್ಮರಿಗೆ ಪತ್ನಿ, ಪುಣ್ಯಾತ್ಮರಿಗೆ ಪತಿ, ಪುಣ್ಯಾತ್ಮರಿಗೆ ಅಧಿಕಾರ ಸಿಗ್ತದೆ ಅಂತ ಹೇಳ್ತೀರಲ್ಲ ಅಂತ ಕೇಳಿದರೆ, ಮೊದಲು ಶರೀರ ಬರಬೇಕು, ಆಮೇಲೆ ಹೆಂಡತಿ ಗಂಡ ಮಕ್ಕಳು. ಅಸಲಿಲ್ಲದ್ರ ಬಡ್ಡಿಯಲ್ಲಿ ಇರ್ತದ್ರಿ. ಅಸಲ್ ಆಮೇಲೆ ಬಡ್ಡಿ, ಮೊದಲು ಮನುಷ್ಯ ಆದ್ಮೇಲೆ ಎಲ್ಲ ಹೆಂಡತಿ ಗಂಡ, ಚಲೋ ಹೆಂಡತಿ ಚಲೋ ಗಂಡ, ಚಲೋ ಮಕ್ಕಳು, ಚಲೋ ಎಲ್ಲ ಮುಂದೆ. ಹೌದು, ಪುಣ್ಯ ಇದ್ದರೇ ಚಲೋ ಹೆಂಡತಿ, ಪುಣ್ಯ ಇದ್ದರೇ ಚಲೋ ಮಕ್ಕಳು, ಪುಣ್ಯ ಇದ್ದರೇ ಎಲ್ಲ ಬರ್ತದೆ. ಇದು ಸತ್ಯ. ಭಾಗ್ಯವಿಲ್ಲದಾಗದು ಮಾಡಿ ಅದರಿಂದ ಶಿವಧರ್ಮತಿಯನ್ನು ಬೇರೆ ಬೇರೆ ಬಹುಕೂಟಲಿಗಳು. ಮಹಾನುಭಾವರು ಸಾಮಾನ್ಯ ಮಾತು, ರೊಕ್ಕದೆ ಎಲ್ಲ ಸಿಗ್ತಾರೆ, ಹೆಂಗಾರು ಮಾಡಿ. ಇನ್ನು ಎನಿವೇ ಬಾಯ್ ಹುಕ್ ಆ್ಯಂಡ್ ಕ್ರುಕ್, ಯು ಮಸ್ಟ್ ಅರ್ನ್ ಮನಿ. ಮನಿ ಗಿವ್ಸ್ ಎವ್ರಿಥಿಂಗ್ ಟು ಯು. ಹೆಂಗಾರು ಮಾಡಿ ರೊಕ್ಕ ಗಳಿಸ್ ಅಂತೀಯಲ್ಲ, ರೊಕ್ಕದಿಂದ ಎಲ್ಲ ಸಿಗ್ತದಲ್ಲ. ರೊಕ್ಕ ಹೆಂಗೆ ಸಿಗ್ತದೆ? ರೊಕ್ಕನಿಂದ ಎಲ್ಲ ಸಿಗ್ತದೆ. ರೊಕ್ಕ ಹೆಂಗೆ ಸಿಗ್ತದೆ? ಏನು ಬೇಕಾದ್ದು ಮಾಡೋದು ಸಿಗ್ತದೆ. ಬೇಕಾದ ಎಲ್ಲ ಮಾಡ್ಬೇಕಂತಾರೆ, ಎಲ್ಲರಿಗೂ ಮಾಡಕ್ಕೆ ಬರ್ತದೆ. ಜಗತ್ತಿನೊಳಗೆ ರಕ್ಷಿಡ್ರಿ. ಮನುಷ್ಯನ ಜೀವನದಲ್ಲಿ ಗಳಿಸೋದು ದೊಡ್ಡ ಮಾತಲ್ಲ, ಉಳಿಸೋದು ದೊಡ್ಡ ಮಾತಲ್ಲ, ಬಳಸೋದು. ನಮ್ಗೆ ಬರೀ ಗಳಿಸೋದು ಗೊತ್ತದ, ಬಳಸೋದು ಗೊತ್ತಿಲ್ಲ, ಉಳಿಸೋದು ಗೊತ್ತಿಲ್ಲ. ಮೂರ್ಖ ಅಂತಾರೆ. ಗಳಿಸುವುದು, ಉಳಿಸುವುದು, ಮುಂದೆ ಬಳಸೋದು. ಇವನಿಗೆ ಬುದ್ಧಿವಂತ ಅಂತ ಕರೀತಾರೆ. ಮೂರ್ಖ ಬಹಳ ಮಂದಿ ಬಳಸ್ತಾರೆ, ಉಳಿಸಂಗಿಲ್ಲ. ಇನ್ನು ಮೂರ್ಖ ಬಹಳ ಮಂದಿ ಉಳಿಸ್ತಾರೆ, ಬಳಸಂಗಿಲ್ಲ. ಎಷ್ಟು ಶ್ರೀಮಂತರದ ಉಳಿಸ್ಯಾರ, ಬಳಸಿಲ್ಲ. ಜಗತ್ತಿನೊಳಗೆ ಮನುಷ್ಯನಿಗೆ ಬುದ್ಧಿವಂತರು ಯಾರು ಅಂತ ಕರೀತಾರೆ? ಗಳಿಸವನಿಗೆ, ಉಳಿಸವನಿಗೆ, ಬಳಸವನಿಗೆ. ಇವು ಮೂರು ಮಾಡವನಿಗೆ ಬುದ್ಧಿವಂತರು ಅಂತ. ಬರೀ ಗಳಿಸವ ಬುದ್ಧಿವಂತ ಅಲ್ಲ, ಬರೀ ಉಳಿಸವ ಬುದ್ಧಿವಂತ ಅಲ್ಲ. ಗಳಿಸದ್ದನ್ನು ಉಳಿಸಬೇಕು, ಉಳಿಸಿದ್ದನ್ನು ಬಳಸಬೇಕು. ಹೌ ಟು ಯುಟಿಲೈಸ್ ಇಟ್, ಅದು ಹೆಂಗೆ ಬಳಸಬೇಕು ಅನ್ನೋದು ಮನುಷ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ. ಹೆಂಗೆ ಬಳಸಬೇಕು ಅನ್ನೋದಕ್ಕೇ ಧರ್ಮ ಅಂತಾರೆ. ಧರ್ಮ ಅಂದ್ರೆ ಏನು? ಧರ್ಮ ಅಂತ ಅದಕ್ಕೆ ಅಂತಾರೆ. ಮನುಷ್ಯನ ಬಂತು, ಇದನ್ನು ಹೆಂಗೆ ಉಳಿಸಬೇಕು, ಇದನ್ನು ಹೆಂಗೆ ಬಳಸಬೇಕು ಅನ್ನೋದು ಗೊತ್ತದ ಇಲ್ಲ. ದನದಂಗೆ ಖಾದತೆ ಮೂದತೆ, ಉಣ್ತದ, ಮಕ್ಕಳು ಹಡಿತದ, ಸಾಯ್ತದ. ದನ ಪುಣ್ಯ ಪಾಪ ಗಳಿಸೋಕೆ ಬರಂಗಿಲ್ಲ. ಏನಕ್ಕೆ? ಯಾಕೆ? ದನಕ್ಕೆ ನಾ ದನ ಅನ್ನೋದೇ ಗೊತ್ತಿಲ್ಲ. ಇದು ಸಮಸ್ಯೆ. ಹುಚ್ಚನ ಕೈಯಿಂದ ಏನ್ರಿ ಪಾಪ ಆದ್ರೆ ಪಾಪ ಹಾಕದಂಡಿ ಅವನಿಗೆ ಜೈಲ್ಗೆ ಹಾಕ್ತಾರ. ಹುಚ್ಚನ ನಾ ಮನುಷ್ಯ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಹುಚ್ಚ ಮಾಡಿದ ಕರ್ಮಗಳಿಗೆ ಪುಣ್ಯ ಇಲ್ಲ, ಪಾಪ ಇಲ್ಲ, ಜೈಲು ಇಲ್ಲ ಅವನಿಗೆ. ಯಾಕೆ? ಹುಚ್ಚೆ ಅನ್ನೋದು ಗೊತ್ತಿಲ್ಲ ಅವನಿಗೆ, ಅಷ್ಟು ಹುಚ್ಚದ. ದನಕ್ಕೆ ನಾ ದನ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಪುಣ್ಯ ಇಲ್ಲ, ಪಾಪ ಇಲ್ಲ. ನೀ ದನ ಇದ್ದಿ, ನೀ ಮನುಷ್ಯ ಇದ್ದಿ. ಸಿಹಿ, ಖಾರ, ಹುಳಿ, ಉಪ್ಪ, ಮಾನ, ಅಪ್ಪ ಎಲ್ಲ ಗೊತ್ತಾಕವಲ್ಲ ನಿಮ್ಗೆ.
ಸರಿದು ಕುಂಡ್ರದ ಸಿಟ್ಟು ಬರ್ತದೆ, ಏಕವಚನದಾಗ ಮಾತಾಡೋದು ಸಿಟ್ಟು ಬರ್ತದೆ, ನೀಡಿದ್ರೆ ಹೆಚ್ಚು ಕಡಿಮೆ ಆದ ಸಿಟ್ಟು ಬರ್ತದೆ. ಎಷ್ಟು ಹುಷಾರಿದ್ದೀಯಪ್ಪ, ಅದರ ಪುಣ್ಯ ಪಾಪದ ನೆನಪಿಲ್ಲ ನಿನಗೆ, ಧರ್ಮ ಆಗ್ಬೋದ ನೆನಪಿಲ್ಲ ನಿನಗೆ. ನಮಗೆ ಗೊತ್ತೇ ಇಲ್ಲ, ಗೊತ್ತೇಂಗಿಲ್ಲ ನಿನಗೆ. ಸಗಣಿ ತಿಂತಿ, ಹೆಂಡಿ ತಿಂತಿ, ನಿನಗೆ ಗೊತ್ತಲ್ಲ ಕೈ ಸಿ ಅಂತ ಗೊತ್ತಿಲ್ಲ ನಿನಗೆ, ಹುಳಿ ಉಪ್ಪು ಅಂತ ಗೊತ್ತಿಲ್ಲ ನಿನಗೆ. ಧರ್ಮ ಯಾರಿಗೂ ಗೊತ್ತಿಲ್ಲ ರೀ, ಎಲ್ಲರಿಗೂ ಗೊತ್ತದ. ಕಳಬೇಡ ಕೊಲಬೇಡ ಹುಸಿ ಗೊತ್ತಿಲ್ಲ ನಿನಗೆ. ಕಳಬೇಡ ಕೊಲಬೇಡ ಹುಸಿ ನುಡಿಯಲಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಹಳಿಯಲಬೇಡ. ಇದೇ ಧರ್ಮ. ನಮ್ಗೆ ಗೊತ್ತೇ ಇಲ್ಲ, ಗೊತ್ತಾಕಿಲ್ಲ, ಎಲ್ಲ ಗೊತ್ತದ. ದನದಂಗೆ ಇನ್ನೊಬ್ಬರು ಹೊಲ ಮೇಯ್ತಿ ಕೊಂಡವಾಡಾಗಿ ಬೀಳ್ತಿ. ಪುಣ್ಯ ಆತ್ಮರೇ, ತಪ್ಪು ಮಾಡುವುದು ಮನುಷ್ಯನ ಸ್ವಭಾವದ, ಅದೇನಿಲ್ಲ. ತಪ್ಪು ಮಾಡುವ ಹುಡುಗರು ಸ್ವಭಾವದ ಮಾಡ್ತಾವ, ತಪ್ಪು ಮಾಡ್ತಾವ, ಮನುಷ್ಯನ ಸ್ವಭಾವದ. ನೋಡುದು ಬೇಕಂತದ, ಕೇಳುದು ಬೇಕಂತದ, ಮುಟ್ಟುದು ಸ್ವಭಾವದ ಮನುಷ್ಯ. ಆದರೆ ಮನುಷ್ಯ ದನ ಅಲ್ಲಲ್ಲ, ಅವನಲ್ಲಿ ಪರಮಾತ್ಮ ಒಂದು ಬುದ್ಧಿ ಅನ್ನೋದು ಕೊಟ್ಟ, ವಿಚ್ ಇಸ್ ರೈಟ್ ಆ್ಯಂಡ್ ರಾಂಗ್. ಯಾವುದು ಸರಿ ಯಾವುದು ತಪ್ಪು ಈ ನಿರ್ಣಯ ಮಾಡುವುದಕ್ಕೆ ಧರ್ಮ ಅಂತ ಕರೀತಾರೆ, ಧರ್ಮ ಬುದ್ಧಿ ಅಂತ. ನಾವು ನಿರ್ಣಯ ಮಾಡೋಕ್ಕೆ ತಯಾರಿಲ್ಲ, ಗೊತ್ತದ ನಮಗೆ ಗೊತ್ತಿಲ್ಲ ಅಂತನೂ ಅಲ್ಲ. ಸುಳ್ಳು ಹೇಳಬಾರದು ಗೊತ್ತಿಲ್ಲ, ಕಳ್ತನ ಮಾಡೋದು ಗೊತ್ತಿಲ್ಲ, ಅನ್ಯರಿಗೆ ಮನಸ್ಸು ಗೊತ್ತಿಲ್ಲ, ಗೊತ್ತದ ನಮಗೆ ಗೊತ್ತಿಲ್ಲ ಅಂತಲ್ಲ. ಪರಂತು ನಮ್ಮ ಆಶೆ, ಆಮಿಷೆ, ಲೋಭ, ಕ್ರೋಧ ಮನುಷ್ಯನ ಎಲ್ಲ ನಿಯಮಗಳನ್ನು ನಮಗೆ ದಾಟಿಸ್ತಾವೆ. ಅಪತ್ಯ ಮಾಡಿದ್ರೆ ಜಡ್ಡು ಹೆಚ್ಚಾಕೋದು ಗೊತ್ತಿದ್ರು ಹ್ಯಾಂಗ ಮೂರ್ಖ ಮನುಷ್ಯ ಪಥ್ಯ ಬಿಡ್ತಾನೆ. ಧರ್ಮ ಯಾರಿಗೆ ಕಲಿಸೋ ಅವಶ್ಯಕತೆ ಇಲ್ಲ, ಧರ್ಮ ಎಲ್ಲರಿಗೂ ಗೊತ್ತದ. ನಿನಗೆ ಯಾರು ಇನ್ನೊಬ್ಬರು ಮಾಡಬೇಡಂತೆ ಅದು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮ. ಇನ್ನು ಕಳ್ತನ ಮಾಡಿದ್ರೆ ನಡೀತದೆ, ನಡೆಯಂಗಿಲ್ಲ, ನೀನು ಮಾಡಬೇಡ. ನೀನು ಸುಳ್ಳು ಹೇಳಿದ್ರೆ ನಡೀತದೆ, ನೀ ಇನ್ನೊಬ್ಬರು ಸುಳ್ಳು ಹೇಳಬೇಡ. ನೀನು ಕೊಂದ್ರೆ ನಡೀತದೆ, ನೀ ಇನ್ನೊಬ್ಬರು ಕೊಲ್ಲಬೇಡ. ಇದೇ ಧರ್ಮ. ಕಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಹಳಿಯಲು ಬೇಡ. ಜಗತ್ತಿನೊಳಗೆ ಧರ್ಮದಂಥ ಸರಳ ವಸ್ತು ಮತ್ತೊಂದು ಯಾವುದೂ ಇಲ್ಲ. ತಿಳ್ಕೊಂಡು ಅದು ನಮಗೆ ಭಾಳ ಕಠಿಣ. ಅದು ಹಾಗಾಗಿಲ್ಲ ರೀ ಸ್ವಾಮಿಯವ್ರು, ನಮ್ಮ ಕಡೆಯಿಂದ ಆಗಂಗಿಲ್ಲ. ಏನು ಹೆಣ್ಣು ಬೇಡ ಅಂದಾರೆ, ಗಂಡು ಬೇಡ ಅಂದಾರೆ, ರೊಕ್ಕ ಗಳಿಸ್ಬೇಡ ಅಂತಾರೆ. ಅವ್ರು ಏನು ಬೇಡ ಅಂದಾರೆ, ಧರ್ಮ ಏನು ಬೇಡ ಅಂದಾರೆ. ರಾಜರಿದ್ದರು ರೀ, ಅವರು ನೀವ್ಯಾರಿದ್ದೀರಿ? ಅವ್ರು ರಾಜರಿದ್ದರು, ಅವರು ಧರ್ಮವಂತರಾಗ್ಯಾರ, ಜಗತ್ತಿನೊಳಗೆ ಕೀರ್ತಿ ಪಡೆದಾರೆ. ನಿಂದೆಷ್ಟು ರಾಜ, ನಿಂದೆಷ್ಟು ಹೆಂಡ್ರು, ನಿಂದೆಷ್ಟು ಮಕ್ಕಳು ಸತ್ಯಕ್ಕಾಗಿ ಪ್ರಾಣ ಕೊಟ್ಟರು, ಧರ್ಮಕ್ಕಾಗಿ ಮನಿತ್ಯಾಗ ಮಾಡಿದ್ರು, ಜೀವ ಕರುಣೆಗಾಗಿ ಎಲ್ಲವನ್ನು ಕೊಟ್ಟರು. ಧರ್ಮ ಇದೇ ರೀ ಪುಣ್ಯಾತ್ಮರೇ. ನನ್ನ ಸಲುವಾಗಿ ನಾ ಗಂಡನ ಕೊಂದೀನಿ, ಹೆಂಡತಿ ಕೊಂದೀನಿ, ಮಕ್ಕಳನ್ನ ಕೊಂದೀನಿ ಇಲ್ಲ. ನಮ್ಮಲ್ಲಿ ಮಕ್ಕಳಿಗಾಗಿ, ಹೆಂಡರಿಗಾಗಿ, ಜಗತ್ತಿಗಾಗಿ ದರಿದ್ರ ಪ್ರಾಣವನ್ನು ಕೊಟ್ಟವರದು. ತನವೇನು ದೊಡ್ಡಿತ್ತು, ಧನವೇನು ದೊಡ್ಡಿತ್ತು, ಇದಕ್ಕೆ ಹೆಚ್ಚಿಗೆ ಏನ್ಬೇಕು? ಏನು ಸರಿ ಹೋಗ್ಲಂದ್ರು, ಜೀಮೂತವ ಹಾನ ಮನಿ ಏನು ಹೋಗ್ಲಂದ್ರು, ರೊಕ್ಕೇನು ಹೋಗ್ಲಿ ಅಂದರು. ನಾವು ರೊಕ್ಕಿಗಾಗಿ ಪ್ರಾಣ ತೋರ್ತೇವೆ, ಮನಿಗಾಗಿ ಪ್ರಾಣ ತೋರ್ತೇವೆ. ಮನುಷ್ಯರಂತಾರೆ, ಮನುಷ್ಯರಂತಾರೆ. ನರ ರಾಕ್ಷಸ, ನರಪ್ರಾಣಿ. ನರ ದೇವತೆ ಆಗಬೇಕ್ರಿ, ನರ ನಾರಾಯಣ ಆಗಬೇಕ್ರಿ. ಮನುಷ್ಯನಿಗೆ ಗುಣಗಳು ದೇವರನ್ನು ಮಾಡ್ತವೆ, ರಾಕ್ಷಸರನ್ನು ಮಾಡ್ತವೆ, ಭೂತ ಪಿಶಾಚಿ ಮಾಡ್ತವೆ. ಅದಕ್ಕೆ ಮಹಾತ್ಮರು ಮೇಲಿಂದ ಮೇಲೆ ನಮಗೆ ಎಚ್ಚರ ಮಾಡ್ತಾರೆ. ಗುಣಕ್ಕಾಗಿ ಹಣ ಕಳ್ಕೋ, ಹಣಕ್ಕಾಗಿ ಗುಣ ಕಳ್ಕೋಬೇಡ. ಹಣ ಇಂದಿಲ್ಲ ನಾಳೆ ನಿನ್ನ ಬಿಟ್ಟರೆ ಹೋಗ್ತದೆ, ಇಲ್ಲಕ್ಕೆ ನೀ ಅದರ ಬಿಟ್ಟು ಹೋಗ್ತಿ ನಿಶ್ಚಿತವಾಗಿ. ಗುಣ ನಿನ್ನ ಎಂದೂ ಬಿಟ್ಟು, ಸತ್ತರೂ ನಿನ್ನ ಬಿಟ್ಟು ಹೋಗಿಲ್ಲ. ಹರಿಶ್ಚಂದ್ರ
ಸೀತೆ ರಾಮ ಸತ್ತಾರ. ರಾಮಾದಿವತ್ ವರ್ತಿತ್ತವ್ಯಂ ನ ರಾವಣಾದಿವತ್. ರಾಮನಂಗ ಬದುಕಲಿಕ್ಕೆ ಕಲಿ, ರಾವಣನಂಗ ಅಲ್ಲ. ಧರ್ಮನಂಗ ಬದುಕಲಿಕ್ಕೆ ಕಲಿ, ದುರ್ಯೋಧನನಂಗ ಅಲ್ಲ. ಎಂದಾಗ ಹೋಗ್ಯಾರಿ, ಇವತ್ತು ಜೀವಂತದಾರಿ. ಧರ್ಮ, ರಾಮ, ವಿಭೀಷಣ. ಯಾರು ಜೀವಂತ ಮಾಡಿದ್ರು? ಗುಣ, ಹಣ ಅಲ್ಲ, ಗುಣ. ಮನುಷ್ಯನ ಜೀವನದಲ್ಲಿ ಗುಣ ಕಳ್ಕೊಂಡು ನಾವು ಹಣ ಗಳಿಸ್ತೇವೆ. ಆ ಹಣ ನಿನ್ನ ಹೆಣ ಮಾಡ್ತೇವೆ. ಗುಣ ಕಳೆದು ಹಣ ಗಳಿಸೋ ಹೆಣ ಆಗ್ತಾನೆ. ಹಣ ಕಳ್ಕೊಂಡು ಗುಣ ಉಳಿಸೋ ಅಮರ ಆಗ್ತಾನೆ, ಜೀವಂತ ಆಗ್ತಾನೆ, ಸದಾ ಇರ್ತಾನೆ ಜಗತ್ತಿನೊಳಗೆ. ಇತಿಹಾಸ ನೋಡ್ರಿ, ಇತಿಹಾಸ ನೋಡ್ರಿ. ಅದಾರ ಇಲ್ಲಿ ನೋಡ್ರಿ, ಅದಾರ ಹಿಂದೆ ಎಷ್ಟು ಮಂದಿ ಬದುಕ್ಯಾರ. ಸಂಸಾರ ಬಿಟ್ಟರು ಪರೋಪಕಾರಕ್ಕಾಗಿ, ಹೆಂಡ್ರನ್ನ ಬಿಟ್ಟರು ಗಂಡರನ್ನ ಬಿಟ್ಟರು ಪರಮಾತ್ಮನಿಗಾಗಿ ಬದುಕ್ಯಾರ ನೋಡ್ರಿ. ಅವ್ರಿನ್ನು ಇತಿಹಾಸ ಪುರಾಣ ತಯಾರದು. ನಿಮ್ಮ ಮನೆಯವ್ರು ಬಿಟ್ಟು ನಿಮ್ಮ ಹೆಸರು ಇಡಕ್ಕೆ ಯಾರೂ ತಯಾರಿಲ್ಲ ಮುಂದೆ. ಅದು 2-3 ತಲೆ ಇಡ್ತಾರೆ, ಮುಂದೆ ಇಡಂಗಿಲ್ಲ. ಅದಕ್ಕೆ ಬದುಕು ಅಂತಾರೇನ್ರಿ? ಬದುಕು ಮನುಷ್ಯನ ಜೀವನದಲ್ಲಿ ಸಾಯಗೊಡುವುದಿಲ್ಲ, ಅದು ಜೀವಂತ ಇಡುವುದಕ್ಕೆ ಬದುಕು ಅಂತ. ಸಾಯುವುದಕ್ಕೆ ಬಾಳೆ ಅಂತಾರೆ. ಬಾಳೆ ಮಾಡಕತ್ತಾರೆ, ಬಾಳೆ ಬದುಕ ಮಾಡಕತ್ತಿಲ್ಲ, ಬಾಳೆ. ನಾವೆಲ್ಲ ಬಾಳೆ ಮಾಡಕತ್ತೇವೆ, ಗಂಡ ಹೆಂಡತಿ ಮಕ್ಕಳು ₹100 ಬಾಳೆ, ಸತ್ತು ಹೋಗೋದಷ್ಟೇ. ಬದುಕು ಅಲ್ಲ. ಬದುಕು ಅಂದ್ರೆ ನಾವು ಸತ್ತರು ಇರೋದಕ್ಕೆ ಬದುಕು ಅಂತ ಕರೀತಾರೆ. ಅದಕ್ಕೆ ಬದುಕಲು ಕಲಿಯಿರಿ, ಬಾಳಲು ಕಲಿಯಬೇಡಿರಿ. ಹೆಂಡತಿ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ರೊಕ್ಕ, ನನ್ನ ಮನೆ, ಇವರು ಬಾಳ್ತಾ ಇದ್ದಾರೆ, ಬದುಕ್ತಾ ಇಲ್ಲ. ಪರಮಾತ್ಮನಿಗಾಗಿ ಇನ್ನೊಬ್ಬರಿಗಾಗಿ ಜೀವಿಸುವುದಕ್ಕೆ ಬದುಕು ಅಂತಾರೆ. ತನಗಾಗಿ ತಾನು ಹೆಂಡ್ರ ಮಕ್ಕಳಿಗೆ ಜೀವಿಸುವುದು, ಇರುವುದಕ್ಕೆ ಜೀವಿಸುವುದು ಅಂತಾರೆ. ನೀನು ಯಾರಿಗಾದ ಎಲೆಮಾನವ? ನೀನು ಯಾರಿಗಾಗಿದೆ? ನಿನ್ನ ಹೆಂಡತಿ, ನಿನ್ನ ಗಂಡಿಗೆ, ನಿನ್ನ ಮಕ್ಕಳಿಗೆ. ಅದಕ್ಕೆ ಬದುಕು ಅಂತಾರೇನ್ರಿ? ಜೀವಿಸ್ಯಾನ ಒಂದು ದಿವಸ ಹಣ ಆಗ್ತಾನೆ. ಬದುಕಿದವರು ಸಾಯುವುದಿಲ್ಲ. ರಾಮ ಸತ್ತಿಲ್ಲ, ಧರ್ಮ ಸತ್ತಿಲ್ಲ, ಸೀತಾ ಸತ್ತಿಲ್ಲ, ಸಾಯಂಗಿಲ್ಲ. ಅವರು ಬದುಕ್ತಾರೆ. ಸೂರ್ಯ ಚಂದ್ರ ಇರು ತನಕ ಬದುಕ್ತಾರೆ. ಮನುಷ್ಯನಿಗೆ ವಿಚಾರ ಮಾಡ್ರಿ, ವಿಚಾರ ಮಾಡಿ. ಅನಿತ್ಯದಿಂದ ನಿತ್ಯವನ್ನು, ಸತ್ಯವನ್ನು ಗಳಿಸ್ಬೇಕ್ರಿ. ಅನಿತ್ಯದ ನಿತ್ಯ ಗಳಿಸ್ರಿ. ಪ್ರಪಂಚ ಅಸತ್ಯದ ಸತ್ಯ ಗಳಿಸ್ರಿ. ಪ್ರಪಂಚ ಸುಳ್ಳದ ಇಲ್ಲ, ಯಾರಿಗಾರು ಎಲ್ಲ ಕೆಟ್ಟವ ಕೆಳೆಯೋದು ಗೊತ್ತಾ ಇಲ್ಲ. ಎಲ್ಲಿಂದ ಗಂಡ ಹೆಣ್ತಾ ಇದ್ದೀವಿ, ಎಲ್ಲೋ ಅಗಲ್ತೇವೆ. ಪ್ರವಾಸಿ ಬಂಗಲೆ ರೀ ಇದು ನಮ್ಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಬಹಳ ಇದರ ಗಳಿಸೋದೇನು ಸತ್ಯ, ರೊಕ್ಕಲ್ಲ, ಕೀರ್ತಿ ಗಳಿಸ್ಬೇಕು. ಮರವೇ ಕೀರ್ತಿ ರೂಪೇ ಉರಾವೇ. ಮನುಷ್ಯ ಸಾಯ್ತಾನ, ಕೀರ್ತಿ ಸಾಯುವುದಿಲ್ಲ. ನಾವು ಕೀರ್ತಿ ಗಳಿಸಂಗಿಲ್ಲ, ಸಂಪತ್ತು ಗಳಿಸ್ತೇವೆ, ದುಡ್ಡು ಗಳಿಸ್ತೇವೆ, ಅಧಿಕಾರ ಗಳಿಸ್ತೇವೆ. ಯಾವ ನಮ್ಮ ಜೊತೆಗೆ ಬರುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತದ. ಪರಂತು ಯಾವ ಜನ್ಮದ ಪಾಪನೋ, ಯಾವ ದುರ್ಬುದ್ಧಿನೋ ಮನುಷ್ಯನಿಗೆ ಬೀಳ್ತಾನೆ. ರಾತ್ರಿ ಕಂಡ ಬಾಯಿ ಹಗಲು ಬೀಳ್ತಾನೆ. ನಾವು ಹಂಗಿದ್ದೀವಿ, ಯಾರಿಗೆ ಗೊತ್ತಿಲ್ಲರಿ. ಸತ್ಯ ನುಡಿಬೇಕು, ನಿಷ್ಕಪಟ ಇರಬೇಕು, ಧರ್ಮವನ್ನು ಆಚರಿಸಿ ಗೊತ್ತು ಯಾರಿಗಿಲ್ಲ. ಬಾಯಲ್ಲಿ ಹೇಳ್ತೇವೆ, ಅಧರ್ಮ ಮಾಡಿದವ ಅಸತ್ಯ ನುಡಿದವನಿಗೆ ಕೆಟ್ಟ ಹಾಕದಂತ ಕಥೆ ಹೇಳ್ತೇವೆ, ಮತ್ತು ಪಥ್ಯ ಬಿಡುವಾಗ ಭಾಳ ಚಲೋ ಅನ್ನಿಸ್ತದೆ ಪುಣ್ಯಾತ್ಮರೇ. ಆಮೇಲೆ ಭಾಳ ಖರ್ಚಾಗ್ತದೆ, ಆಮೇಲೆ ಭಾಳ ತ್ರಾಸ ಆಗ್ತದೆ.
भगवान के यहाँ देर है अंधेर नहीं है. ಭಗವಾನ್ ಕೆ ದೇರ್ ಹೈ ಅಂಧೇರ್ ನೈ ಹೈ. ನಾವು ಮಾಡಿದ ಸಮಸ್ತವನ್ನು ಪರಮಾತ್ಮ ನೋಡ್ತಾನೆ. ದೇವರೇನು ನೋಡ್ತಾನೆ? ಗಾಳಿ, ವಾಯು ದೇವತಾ, ಭೂ ದೇವತಾ, ಸೂರ್ಯ ದೇವತಾ, ಚಂದ್ರ ದೇವತಾ ನೋಡಂಗಿಲ್ಲ ಅವರು. ಗಾಳಿ ಇಲ್ಲೇ ಮಾಡ್ತೀವಿ, ಭೂಮಿ ಇಲ್ಲೇ ಮಾಡ್ತೀವಿ, ಬೆಳಕಿಲ್ಲೇ ಮಾಡ್ತೀವಿ. ಇವರೆಲ್ಲ ಗೊತ್ತಿಲ್ಲ, ಹೆಂಗೆ ಪಾಪ ಮಾಡ್ತೀನಿ? ಪರಂತು ಬೇಖಬರ ಮನುಷ್ಯ ಅದನ್ನ ಸರಿ ಕೂಡ ಮನುಷ್ಯನೇ. ಅವ್ವ ಅಪ್ಪ ಗೊತ್ತಿಲ್ಲ, ಅಣ್ಣ ತಮ್ಮ ಗೊತ್ತಿಲ್ಲ, ಬಂಧು ಗೊತ್ತಿಲ್ಲ, ಪಾಪ ಮಾಡ್ತಾನೆ, ಅಪರಾಧ ಮಾಡ್ತಾನೆ, ಜೈಲಿಗೆ ಹೋಗಿ ಬೀಳ್ತಾನೆ. ಆಗ ನಮಗೂ ಕೂಡ ಯೌವನ ಮದ, ಧನ ಮದ, ಸಂಪತ್ತಿನ ಮದ, ಅಧಿಕಾರ ಮದ, ಇವೆಲ್ಲ ಮನುಷ್ಯ ಸರಿ ಕೊಡದ ಮನುಷ್ಯನಿಗೆ ಹ್ಯಾಂಗೆ ಗೊತ್ತಾಗೋದಿಲ್ಲ. ಧರ್ಮ, ದಾನ, ದಯ ಗೊತ್ತಾಗೋದಿಲ್ಲ ಅವನಿಗೆ. ಶರೀ ನಿಶೆ ಭಾಳತೆ ಇರಂಗಿಲ್ಲ ರೀ, ಭಾಳತೆ ಇರೋದಿಲ್ಲ. ತಾಸ, 2 ತಾಸ, 4 ತಾಸು. ಧನ, ಶ್ರೀ, ಸಂಪತ್ತು, ಯೌವನ, ಬಂಧು ಇವು ಬಹಳ ಇರುವುದಿಲ್ಲ ರೀ. 100 ಜನ ಬಂಧುಗಳು ಕೌರವರು ಏನಾದರು? ನಳ ಎಷ್ಟು ಸಂಪತ್ತಿತ್ತು, ಏನಾಯಿತು? ರಾವಣ ಎಷ್ಟು ಶಕ್ತಿವಿತ್ತಂತ ಏನಾಯಿತು? ಕತೆ ಕೇಳಿಲ್ಲ. ನಿಮ್ಮೂರಾಗ ನೋಡಿಲ್ಲ ಎಷ್ಟು ಸಾವುಕಾರ ಈಗ ಎಲ್ಲದಾರು ನೋಡಿಲ್ಲ. ಹೆಸರು ಹೇಳ್ತಾರ ಊರನವ್ರದ್ದು ಎಷ್ಟೋ ಮಂದಿ ಎಲ್ಲದಾರಿಗೆ ಎಲ್ಲದ. ನೀ ಎಲ್ಲಿರಂಗಿದ್ದಿ? ಎಲ್ಲ ಮನುಷ್ಯನಿಗೆ ಸ್ವಲ್ಪ ನಾವು ಏಕಾಂತ ಕೂತು ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗ ನಮ್ಗೆಲ್ಲರಿಗೂ ಪರ್ಬಂದು ಕೂತ್ಕೊಟ್ಟ ನನ್ನಲ್ಲಿ ಏನದ, ಇದು ಯಾವುದು ಕೂಡ ಇರುವುದಲ್ಲ. ನಾನೇ ಇರೋಕ್ಕೆ ಬಂದಿಲ್ಲ, ಅವ್ಯಾಗಿರ್ತಾವೆ. ನಾನೇ ಇರೋಕ್ಕೆ ಬಂದಿಲ್ಲ. ಐಶ್ವರ್ಯ ಇರ್ತದೆ, ರೂಪ ಇರ್ತದೆ, ಬಂಧು ಇರ್ತಾರೆ, ಬಳಗ ಇರ್ತದೆ, ಯಾರಿಗ್ಯಾರೂ ಇಲ್ಲ. ಪರಂತು ಮನುಷ್ಯ ಕುಡ್ದಾಗ ಹೆಂಗೆ ನಿಷೇಧ ಮನುಷ್ಯರಿಗೆ ಏನೂ ಗೊತ್ತಾಗೋದಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ನ್ಯಾಯ ನೀತಿ, ಧರ್ಮ ಅಧರ್ಮ ಗೊತ್ತಾಗುವುದಿಲ್ಲ. ಹಂಗೆ ಮನುಷ್ಯನಿಗೆ ಬುದ್ಧಿ, ವಿದ್ಯೆ, ಧನ ಬಂತು ಅಂದರೆ ಕುಡುಕಾಗಿಬಿಡ್ತಾನ. ಯಾರು ಗೊತ್ತಾಗಲ್ಲ. ಯಾರು ಎಲ್ಲಿ ದೇವರು, ಯಾವ ದೇವರು, ಯಾವ ತಂದೆ, ಯಾವ ತಾಯಿ. ಪುಣ್ಯಾತ್ಮರೇ, ನಿಶಾ ಭಾಳತ್ತು ಇರಂಗಿಲ್ರಿ, ಶ್ರೀಮಂತಿ ಭಾಳತ್ತು ಇರಂಗಿಲ್ರಿ, ಅಧಿಕಾರ ಭಾಳ ಇವು ನಶೆ ಅದಾವ್ರಿ. ಏನು ನಶೆ ಅದಾವ? ಅಧಿಕಾರ ನಶೆ ಅದ, ರೂಪ ನಶೆ ಅದ, ಸಂಪತ್ತು ನಶೆ ಅದ. ಇವು ನಶೆ ಅದಾವ್ರಿ, ಇರುವಿಲ್ಲ ಅವು ಕೂಡ. ಯಾರಿಗೆ ಇಲ್ಲ ಅಂತ ನೀವು ಕಥೆ ಪುರಾಣ ಓದ್ತೀರಿ. ಯಾರು ರೂಪನೂ ಹಂಗೆ ಇರಂಗಿಲ್ಲ, ಯಾರು ಅಧಿಕಾರನೂ ಹಂಗೆ ಇರಂಗಿಲ್ಲ, ಯಾರು ಶ್ರೀಮಂತಿಕನೂ ಹಂಗೆ ಇರಂಗಿಲ್ಲ. ಗತಾನುಗತಿಕೋ ಲೋಕ ನೋಲಕ ಪಾರಮಾರ್ಥಿಕ. ಬರ್ತದ ಹೋಗ್ತದ. ಸದಾ ಸರ್ಕಾರ ಒಂದೇ ಇರಂಗಿಲ್ಲ, ಬರ್ತದ ಹೋಗ್ತದೆ. ನಮ್ಮ ಜೀವನದೊಳಗೆ ನಿಮಗೆ ಏನಾದ್ರು ಬಂದದಂದ್ರೆ ಭಗವಂತ ನಮಸ್ಕಾರ ಮಾಡಿರಿ. ಹೇ ಪರಮಾತ್ಮ, ನನಗೆ ಇದ್ರ ಅಭಿಮಾನ ಕೊಡಬೇಡಪ್ಪ, ಗರ್ವ ಬೇಡ. ಗರ್ವ ಮಾಡಿದವರು, ಅಭಿಮಾನ ಮಾಡಿದವರು ಯಾರೂ ಉಳಿದಿಲ್ಲ. ಅಭಿಮಾನಂ ಸುರಾಪಾನಂ ಗೌರವಂ ರೌರವಂ ಪುರ್ಜಿತ್. ಅಭಿಮಾನ ಶರೀ. ಮಂದಿ ದೊಡ್ಡವರು ಅಂದ್ರೆ ನೀವು ನರಕಕ್ಕೆ ಕೊಯ್ತಾರೆ, ಜನರು ಮೆಚ್ಚುತ್ತಾ ನಿನ್ನ ಕೈಲಾಸಕ್ಕೆ ಒಯ್ಯವರೆ ಮರುಳೆ. ಎಷ್ಟು ಸಣ್ಣ ಮಾತನಾಗ ಬಸವಣ್ಣ ಹೇಳಿದರು. ಗೌರವ ರೌರವಂ ವರ್ಜೈತ್. ಹೆಂಗೆ ಹೊಲಸು ನೋಡಿದ್ರೆ ಹೆಚ್ಚಿಗೆ ಬರಸ ಮನಸ್ಸ, ಹಂಗೆ ಯಾರೇ ನಿಮಗೆ ಕಿಮ್ಮತ್ ಕೊಡ್ತಾರ ಸರಿಬೇಕು. ಅಲ್ಲ ಭಾಳ ಹೊಳಕತ್ತಾರಂದ್ರೆ ನಾವು ನೀರಾಗ ನೆಲದ ಕಳ್ಳಿ ಕಾಳು ಹಾಕೇವು, ಉಬ್ಬುತ್ತೇವೆ. ನೀರಾಗ ಹಾಕಿದ್ರೆ ಕಳ್ಳಿ ಹಂಗೆ ಉಬ್ತದೆ. ಹಂಗೆ ನೀವು ಭಾಳ ಸಾವುಕಾರ್ರಿ, ಭಾಳ ಶ್ರೀಮಂತರಿ, ಭಾಳ ಉಬ್ತ. ಎಷ್ಟೊತ್ತ ಬಿಸಿಲಿಗೆ ಬಿದ್ದರೆ ಒಣಗ್ತಿ. ಉಬ್ಬುದಿ ಅಂದ್ರೆ ನೀವು ಹೊಡಿತಾರೆ, ಬ್ಯಾಳಿ ಮಾಡ್ತಾರೆ. ಬ್ಯಾಳಿ ಭಾಳ ಉಬ್ಬುದು ನಿನಗಂತ ಕೇಳಿದ್ರೆ ನಿಮ್ಗೆ ಹಿಂದೆ ನಿಂದ ಮಾಡೋರು ಬರ್ತಾರೆ.
ಮಾಡಿಲ್ಲ, ಹಿಂದೆ ಜಗತ್ನಾಗ ನೋಡಿಲ್ಲ, ಕೇಳಿಲ್ಲ. ಪರಂತು ಮನುಷ್ಯ ಇಷ್ಟು ವಿಚಿತ್ರ ಅದಾನ ಪುಣ್ಯಾತ್ಮರೇ. ಜನ ಮೆಚ್ಚಿ ನಡ್ಕೊಂಡರೂ ಇಲ್ಲ, ಮನ ಮೆಚ್ಚಿ ನಡ್ಕೊಂಡರಲ್ಲದೆ. ನಿನ್ನ ಆತ್ಮ ಒಬ್ಬ ಮಹಾತ್ಮ, ಅವರು ಮೆಚ್ಚಂಗ ನಡಿಬೇಕ್ರಿ. ನಮ್ಮ ಮನಸ್ಸು ಎಂದೂ ಕೂಡ ಮನಸ್ಸಿನೊಳಗೆ ಇಲ್ಲೇ ಅದಾನೆ ಪರಮಾತ್ಮ. ಕಳತನ ಮಾಡುವಾಗ ಗಂಟೆ ಹೊಡಿತಾನೆ, ಸುಳ್ಳು ಹೇಳುವಾಗ ಗಂಟೆ ಹೊಡಿತಾನೆ, ಪಾಪ ಮಾಡುವ ಗಂಟೆ ಹೊಡಿತಾನೆ. ಕೇಳಿಲ್ಲ ಅಂದರೆ ಆಕ್ಸಿಡೆಂಟ್ ಆಗ್ತದೆ. ರಾತ್ರಿ ಗಸ್ತಿ ಎಚ್ಚರ ಮಾಡ್ತಾನೆ, ಮಕ್ಕೊಂಡಿ ಅಂದ್ರೆ ಕಳ್ತನ ಆಗ್ತದೆ ನನ್ನ ಮನ್ಯಾಗ ಗ್ಯಾರಂಟಿ. ಹಂಗೆ ಆತ್ಮನಿಗೆ ಹೇಳ್ತದೆ, ತಪ್ಪು ಮಾಡುವಾಗ ಕೆಟ್ಟ ಮಾಡುವಾಗ ಹೇಳ್ತದೆ, ಅಲ್ಲ 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 ಅಲ್ಲ. ನಿಮ್ಮ ತಾಯಿ ತಂದೆಗಿಂತಲೂ ಪರಮಾತ್ಮ ಒಳಗದಾನ ಹೇಳ್ತಾನೆ, ನಾವು ಅವನ ಮಗ ಇದ್ದೇವೆ. ಹೇಳ್ತಾನೆ, ಅಲ್ಲ ಅಲ್ಲ, ಕಳಬೇಡ, ಕೊಲಬೇಡ, ಖುಷಿ ನೀಡಲು ಬೇಡ. ಪರಂತು ನಾವು ಆಶೆ ಆಮಿಷೆ ಮತ್ತೆ ಮಾಡ್ತೇವೆ, ಮತ್ತೆ ಕಳತನ ಮಾಡ್ತೇವೆ, ಮತ್ತೆ ಸುಳ್ಳು ಹೇಳ್ತೇವೆ, ಮತ್ತೆ ತಪ್ಪು ಮಾಡ್ತೇವೆ. ಕೈ ಬಿಡ್ತಾನೆ ದೇವರು. ಒಂದು ಸಲ 2 ಸಲ ಅಪ್ಪ ಅವ್ವ ಹೇಳ್ತಾರೆ, ಮಗು ಹೋಗಿ ಹಾಳಾಗಿ ಅಂತಾರೆ. ಅವನು ಹಣಿಬಾರ ಅವನಿಗೆ ಅಂತಾರೆ, ಇಲ್ಲ ಹೇಳಿ ನೋಡಿದೇವ್ರಿ, ಕೇಳಿ ನೋಡಿದೇವ್ರಿ, ಮಾಡಿ ನೋಡಿದೇವ್ರಿ, ಕೈ ಬಿಟ್ಟೇವ್ರಿ ಅಂತಾರಿಲ್ಲ. ಹಂಗೆ ಮಹಾತ್ಮರು ಪರಮಾತ್ಮ ನಿಮಗೆ ಹೇಳ್ದ, ಇಲ್ಲ ಹೋಗು ನರಕಕ್ಕೆ ಹೋಗು, ನಿನಗೆ ರೋಗಿಯಾಗು, ಮಹಾರೋಗಿಯಾಗು, ನರಕಕ್ಕೆ ಹೋಗು, ಪಶುವಾಗಿ ಪ್ರಾಣಿಯಾಗು, ಪಾಪ ಅನ್ನೋ ಗುಣದಿಂದ ಗಿಡಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗ ಆದಿಯಾಗಿ, ಆಪಕ್ಷಿ ಕುಲವಾಗಿ, ಗಿಡ ಮರ ಕ್ರಿಮಿ ಕೀಟ. ಮಹಾತ್ಮರು ಏನು ಮಾಡ್ತಾರೆ, ತಾಯಿ ತಂದೆ ಏನು ಮಾಡ್ತಾರೆ, ಮಗ ಮಾತು ಕೇಳದಿದ್ರೆ. ಪರಮಾತ್ಮ ಮಹಾತ್ಮ ಏನು ಮಾಡ್ತಾರೆ, ಮಾತು ಕೇಳದಿದ್ರೆ. ಅದಕ್ಕೆ ಮೇಲಿಂದ ಮೇಲೆ ನಮಗೆ ಎಚ್ಚರ ಕೊಡ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ತಿಂಗಳಿಗೂ ಬರ್ರಿ, ಚೆಕ್ ಮಾಡ್ಕೊಂಡು ಹೋಗಿ, BP ಚೆಕ್ ಮಾಡ್ಕೊಳ್ಳಿ, ಶುಗರ್ ಚೆಕ್ ಮಾಡ್ಕೊಳ್ಳಿ, ಆರಾಮಿರ್ತೀವಿ. ನಾನು ಬರಂಗನೇ ಇಲ್ಲ, ಬಡಿಕೊಂಡ್ರಿ ಅಂತಾರೆ, ಬರಂಗನೇ ಬಡಿಕೊಂಡ್ರಿ ಅಂತಾರೆ. ನಮಗೇನೂ ಇಲ್ಲರಿ, ಇಲ್ಲಿ ಖರೆ ಚೆಕ್ ಮಾಡ್ಕೊರಪ್ಪ, ಚೆಕ್ ಮಾಡ್ಕೊಂಡು 8 ಗಂಟೆಗೆ ಚೆಕ್ ಮಾಡ್ಕೊ, ತಿಂಗಳಿಗೆ ಒಬ್ಬ ಚೆಕ್ ಮಾಡ್ಕೊ, BP ಚೆಕ್ ಮಾಡ್ಕೊ, ಶುಗರ್ ಚೆಕ್ ಮಾಡ್ಕೊ, ಆರೋಗ್ಯ ಉಳಿಸಿ. ನಮಗೆ ಜೀವನದಲ್ಲಿ ಅದೇ ಶಾಸ್ತ್ರ ಹೇಳ್ತದೆ, ಚೆಕ್ ಮಾಡೋದು. ಶ್ರಾವಣ ಶಿವರಾತ್ರಿ ಚೆಕ್ ಮಾಡೋಕ್ಕೆ ಅದಾವೆ, ಚೆಕ್ ಮಾಡ್ಕೋತಿರ್ಬೇಕು. ಹಂಗೆ ಅಂತ ನಾವು ಸುಧಾರಿಸ್ತೇವೆ. ಒಮ್ಮೆ ಗಾಡಿ ಕುಂಡ್ರದೆ, ಅವಾಗೆ ಒಮ್ಮೆ ಏನಿಲ್ಲ, ಒಮ್ಮೆ ಗಾಡಿ ಕುಂಡ್ರದಂತ. ಅದಕ್ಕೆ ಮಹಾನುಭಾವರು ಮೇಲಿಂದ ಮೇಲೆ ಏನಪ್ಪ ಅಂದ್ರೆ ಬಹಳ ಸುಂದರ ಏನಪ್ಪ ಮನುಷ್ಯನಿಗೆ ಹೇಳ್ತಾರೆ. ಮನುಷ್ಯರಲ್ಲಿ ಪ್ರಥಮವಾಗಿ ನಡೆ, ಆಮೇಲೆ ನುಡಿ. ಜೀವನದಲ್ಲಿ ಇವೆರಡು, ಆಚಾರ, ಎರಡನೇದು ವಿಚಾರ. ಹೆಂಗೆ ಅರಿವಿಗೆ ಉದ್ದ ಅಗಲ ಎಳೆ ಇರ್ತಾವೆ ಅಂದ್ರೆ ಅರಿವಿ ಆಗ್ತದೆ, ಹಂಗೆ ಮನುಷ್ಯನ ಜೀವನ ಕೂಡ ಆಚಾರ ವಿಚಾರವೆಂಬ ಈ ಎಳೆಗಳಿಂದ ತಯಾರಾಗ್ಯಾರ. ಕನಿಷ್ಠನೋ ಶ್ರೇಷ್ಠನೋ, ಪಾಮರನೋ ಪಂಡಿತನೋ, ದುರಾಚಾರಿ ಸದಾಚಾರಿ, ಹೆಂಗೆ ಗೊತ್ತಾಗ್ತದೆ? ಏನು ಹಣೆ ಮೇಲೆ ಬರ್ದಾರ ಯಾರೇ? ಆಚಾರ ವಿಚಾರ. ಆಚಾರ ವಿಚಾರದಿಂದ ಮನುಷ್ಯ ದುಷ್ಟ ಶಿಷ್ಟ, ಪಂಡಿತ ಮೂರ್ಖ, ಪಾಪಿ ಪುಣ್ಯಾತ್ಮ ಇವು ನಿರ್ಣಯ ಆಗ್ತಾವ್ರಿ, ನಿರ್ಣಯ ಆಗ್ತಾವ. ಅದಕ್ಕೆ ಮಹಾನುಭಾವರು ಮೇಲಿಂದ ಮೇಲೆ ನಮಗೇನಪ್ಪ ಅಂತ ಕೇಳಿದರೆ, ಅದನ್ನು ಮಾಡಬೇಕಾದ್ರೆ ನೀನು ಆಚಾರವಂತ. ಆಚಾರೋ ಪರಮೋ ಧರ್ಮ. ಮನುಷ್ಯನ ಜೀವನದಲ್ಲಿ ಧರ್ಮ ಬಿಟ್ಟು ಅಂದರೆ ಹಾಳಾಕಿ. ನೋಡುವುದು ಕಣ್ಣಿನ ಧರ್ಮ, ಕಿವಿದು ಕೇಳುವ ಧರ್ಮ, ಬಾಯಿದು ಮಾತಾಡುವುದು ಧರ್ಮ, ಹೌದಲ್ಲ, ಕೈದು ಹಿಡಿಯುವ ಧರ್ಮ, ಕಾಲ ನಡೆಯುವ ಧರ್ಮ, ಇವು ಬಿಟ್ರೆ ಮಾಡಲಿದ್ರೆ ಏನಂತಾರೆ? ಸತ್ತಾನಂತಾರೆ. ಮತ್ತೇನಂತಾರೆ? ಸತ್ತಾನಂತಾರೆ. ಇವು ತಮ್ಮ ಕೆಲಸ ಮಾಡಿದ್ರೆ ಸತ್ತಾನಂಗಲ್ರಿ. ನಾ ಹೇಳ್ತಿರ್ತೇನೆ, ಯಾವುದೋ ಊರೊಳಗೆ ಒಬ್ಬ ಬಹಳ ರಾಜ, ಬಹಳ ದೊಡ್ಡ
ಚಕ್ರವರ್ತಿ ಅವೊಂದು ಆನೆ ಸಾಕಿದ್ದ. ಆನೆ ಮೇಲೆ ಕುಂತ ಯುದ್ಧ ಮಾಡ್ತಿದ್ದ. ಎಷ್ಟೋ ಯುದ್ಧ ಗೆದ್ದಿದ್ದ, ಒಂದಲ್ಲ ಎರಡಲ್ಲ. ಸಾಮ್ರಾಟ ಚಕ್ರವರ್ತಿಯಾಗಿದ್ದ. ಆನೆ ಮುದುಕಾಯ್ತು. ಓಡೋದು ಬಿಟ್ಟ. ಸಾಕಾಕ ಒಂದು ಊರಿಗಳದ, ಈ ಊರಾಗ ಸಾಕರಿ ಅಂತ ಹೇಳ್ದ. ಸಾಕಾಕ ಹೇಳಿದ್ರು. ದಿನ ಬಂದ ಆನೆ ಸುದ್ದಿ ನನಗೆ ಹೇಳೋದು ಹೆಂಗದ. ಆಯ್ತು ರೀ ಸರ್, ಯಾರು ಸತ್ತ ಅಂತ ಸುದ್ದಿ ತರ್ತಾರ ಅವ್ರು ಇಲ್ಲೇ ಸತ್ತರಂತ ತಿಳ್ಕೋರಿ ಏನು ನಾವು. ಏನ್ರಿ, ಯಾರು ಸತ್ತ ಸುದ್ದಿ ಅವ್ರು ಇಲ್ಲೇ ಸತ್ತರಂತ ತಿಳ್ಕೋರಿ ಅಂದ. ಊರವ್ರು ಎಲ್ಲರೂ ಬೈದರು. ಜಾಕಿ ಮಾಡಿ ಅಂದಾರೇನು ಖರೆ, ಸತ್ತು ಸುದ್ದಿ ತಂದವ್ರು ಇಲ್ಲೇ ಸಾಯ್ತಾರೆ. ಇದು ಎಂಥ ಪಂಚಾಯತಿ ಪ್ರಾಂತವ್ರು. ಕಟ್ಟದ್ದು ಬೀಳಕ್ಕೆ ಬೇಕು, ಹುಟ್ಟದ್ದು ಸಾಯಕ್ಕೆ ಬೇಕು, ಕೂಡದ್ದು ಅಗಲಕ್ಕೆ ಬೇಕು. ಯಾಕ್ರೆ 100 ಮಂದಿ ಕೂಡಿ ಗಂಡ ಹೆಂಡತಿ ಕೂಡಿಸಿರ್ತೀರಿ, ಅಗಲ್ಸಕ್ಕೆ ಯಾರು ಬೇಕು? ಬಾಯ್ ಬಾಯ್ ಟಾಟಾ ಹೋಗೇ ಬಿಡ್ತಾರೆ, ಯಾರು ಹೇಳಂಗಿಲ್ಲ. ಕೂಡ್ಸಾಕ ಬಾರ್ದು, ಅಗಲ್ಸಕ್ಕೆ ಯಾರು ದೊರಕಿಲ್ಲ, ತಾನೇ ಆಗಿರ್ತದೆ. ಕೂಡದ್ದು ಅಗಲ್ತದೆ, ಹುಟ್ಟೋದು ಸಾಯ್ತದೆ. ಇದು ಸೃಷ್ಟಿಯ ನಿಯಮದ. ರಾಜ ಎಂತ ಹುಚ್ಚ, ಯಾರು ಸತ್ತು ಸುದ್ದಿ ತರ್ತಾರ ಅವರು ಇಲ್ಲೇ ಸತ್ತರು ಅಂತ ಗ್ಯಾರಂಟಿ. ಊರಾಗ ಒಯ್ದು ಬಿಟ್ಟರು, ಊರವ್ರೆಲ್ಲರೂ ಸಭಾ ಕೂಡಿಸೋರು. ರಾಜ ಹುಚ್ಚ, ನಾ ಹುಚ್ಚ. ಹುಟ್ಟಿದವರು ಸಾಯಕ್ಕೆ ಬೇಕು, ಸತ್ತವರು ಹುಟ್ಟಕ್ಕೆ ಬೇಕು. ಹುಟ್ಟುದ್ಯಾಕ? ಸಾಯಕ. ಸಾಯ್ತಾಕ? ಹುಟ್ಟಕ. ಅಂದ್ರೆ ಇದು ಬಿಟ್ಟು ಕೆಲಸನೇ ಇಲ್ಲ. ಬೆಳೀತದ, ಕೊಯ್ತದ, ಮತ್ತೆ ಬೀಜ ಆಗ್ತದ, ಮತ್ತೆ ಬೆಳೀತದ, ಮತ್ತೆ ಕೊಯ್ತದ. ಪುನರಪಿ ಜನನ ಪುನರಪಿ ಮರಣ. ಈ ಆನೆ ಸತ್ತು ಸುದ್ದಿ ಆಗ್ತದ್ರೆ ಅವರು ಇಲ್ಲೇ ಸತ್ರ ತಿಳ್ಕೋಬೇಕು. ಊರಿಗೆ ಕಳಿಸ್ಕೊಟ್ಟ ಆನೆ. ಎಲ್ಲೋ ಒಂದು ದಿವಸ ಶಿವಾಯನಮಾಯ್ತು. ದಿನ ಒಂದು ಮನೆಯವ್ರು ಸುದ್ದಿ ಹೇಳ್ಬೇಕು, ಇದು ಆನೆ ಆರಾಮದರಿ ಅಂತ. ಒಂದು ದಿವಸ ಸತ್ತು ಎಲ್ಲರಂದ್ರು ಹೋಗೋ ಸುದ್ದಿ ಹೇಳಂದ್ರು. ನಾವೆಲ್ಲ ಅಂದ ಸಾಯಕ್ಕೆ ಹೋದ್ರೆ ಅಂದ. ಸತ್ರ ಎಲ್ಲರೂ ಕೂಡ ಸಾಯಿ. ಮಳಿದೇನು ಅಂದ್ರೆ, ಅರೆ ಪಾಳಿ ಹಚ್ಚಾರ, ನೀನು ಪಾಳಿ ಬಂದ, ನೀವು ಹೋಗಿ ಹೇಳು ಆನೆ ಸತ್ತ ಅಂತ. ನಾವಲ್ಲ, ಸಾಯಕ್ಕೆ ಹೋಗ್ಲೇನು, ನಾ ಹೋಗಿಲ್ಲ ಅಂದ. ಮತ್ತು ಎಲ್ಲರೂ ಕೊಲ್ತಾವೆ, ಎಲ್ಲರೂ ಕೂಡ ಸಾಯಿ. ಹೋಗಕ್ಕೆ ತಯಾರಿಲ್ಲ, ಕುಂತ್ರಲ್ಲೇ. ಊರಾಗ ಅಡಿಗೆ ಬಂದ, ಎಲ್ಲ ಬಂದ ಕುಂತು. ಅಂಥ ಊರಿಗೆ ಒಬ್ಬ ಸ್ವಾಮಿ ಬರ್ಬೇಕಡೆ. ಭಗವತಿ ಭಿಕ್ಷೆ ಅಂದಿ ಅಂದ. ಹೋಗಪ್ಪ ಅಂದರು. ಯಾತ್ರೆ ಭಿಕ್ಷೆ? ನಾವೇ ಕುಂತೇವಿ ದುರ್ಭಿಕ್ಷೆ ಆಗಿ, ಒಲಿ ಹೊಚ್ಚಿಲ್ಲ, ಏನಿಲ್ಲ. ಯಾಕೆ, ಏನಾಗ್ಯದ? ರಾಜ ಹೇಳ್ಯಾನ, ಏನು ಹೇಳ್ಯಾನ? ಆನೆ ಸುದ್ದಿ ಆನೆ ಸತ್ತದ, ಸುದ್ದಿ ಆದ ಅವರು ಸಾಯ್ತಾರಂತ ಹೇಳ್ಯಾನ. ಸಾಯಕ್ಕೆ ಹೋಗೋಣ? ನಾವು ಹೋಗಿಲ್ಲ. ಅದು ಸತ್ತರು ಎಲ್ಲ ಸಾಯ್ದು, ಊರಿಗೆ ಕೊಲ್ಲಕ್ಕೆ ನಾವೆಲ್ಲರೂ ಸಾಯ್ತಾರೆ, ನಾವು ಹೋಗಿಲ್ಲ. ನಾವೆಲ್ಲ ನೀವಲ್ಲ. ಆಯ್ತಪ್ಪ, ನಾನೇ ಹೋಗ್ತೇನೆ. ಭಾಳ ಚಲೋ ಸ್ವಾಮಿಗಳು. ಸ್ವಾಮಿಗಳು ಪರೋಪಕಾರಕ್ಕೆ ಹುಟ್ಟಿರಿ, ಸಾಯಿರಿ. ಪರೋಪಕಾರಾರ್ಥಮಿದಂ ಶರೀರ. ನಾ ಹೋಗ್ತೀನಿ ಸುದ್ದಿ ಹೇಳಕ್ಕೆ. ಮಧ್ಯಾಹ್ನದ ಆಯ್ತು, 4 ಗಂಟೆ ಆಯ್ತು, ಸುದ್ದಿ ಬರಲಿಲ್ಲ ಅಂತ ರಾಜ ಸಿಟ್ಟಾಗಿ ಊರಿಗೆ ಬೆಂಕಿ ಹಚ್ಚಿ ಅನ್ಬೇಕು ಅನ್ನೋದ್ರಾಗ ಸ್ವಾಮಿ ಹಾದರು. ಅವ್ರವ್ರು ಈ ಆನೆ ಊರವ್ರು. ಆನೆ ಊರು, ಆನೆ ಹೆಂಗದ? ಭಾಳ ಚಲೋ ಅದ, ಸತ್ತಿತ್ತದ, ಭಾಳ ಚಲೋ ಅದ. ಭಾಳ ಚಲೋ ಅಂದ್ರೆ ಏನು ಮಾಡ್ತದ? ಅದನ್ನು ನೋಡಂಗಿಲ್ಲ, ಅದಕ್ಕೆ ಕೇಳಂಗಿಲ್ಲ, ಅದು ತಿನ್ನಂಗಿಲ್ಲ, ಅದು ಅಳಗಾಡಂಗಿಲ್ಲ. ಏನು ಹಂಗಂದ್ರೆ ನಮ್ಗೆ ಗೊತ್ತಿಲ್ಲ ರೀ. ಸತ್ತದಂದ್ರೆ ಜೀವ ಹೋಗ್ತದಲ್ಲ.
ಅದು ತಿನ್ನಂಗಿಲ್ಲ, ಅದು ಹೇಳಂಗಿಲ್ಲ, ಅದು ಕುಂಡ್ರಂಗಿಲ್ಲ, ಅದು ನಿಂದ್ರಂಗಿಲ್ಲ. ಮತ್ತು ಏನು ಸತ್ತ ನೀವು ನಾವೇ ಅನ್ಬೇಕು, ಆ ಶಬ್ದ ನೀವು ಅನ್ಬೇಕು, ನಾವು ಅನ್ನಕ್ಕೆ ಬರೋಂಗಿಲ್ಲ. ಏನು ಹೇಳ್ದಂಗೆ ಐತ್ರಿ, ಉಣಂಗಿಲ್ಲ, ತಿನ್ನಂಗಿಲ್ಲ, ನೋಡಂಗಿಲ್ಲ, ಕೊಂಡಂಗಿಲ್ಲ. ಹೇಳಂಗಿಲ್ಲ ಅಂದ್ರೆ ಏನು ಗೊತ್ತಾಯ್ತಾ? ಏನು ಹೇಳ್ಬೇಕೇನು ಮುಂದೆ? ಅವಚನೇನ ಪ್ರಕ್ತವ್ಯಂ, ಮಾತಾಡಲಾರ್ದೆ ಹೇಳಕ್ ಬರ್ತದೆ ಕೆಲವೊಂದು ಮಾತು. ಸಿಟ್ಟು ಮಾತಾಡಿ ಹೇಳ್ತೀರಿ, ಕಣ್ಣು ಕಿಸ್ತಾರೆ ಗೊತ್ತಾಕಲ್ಲ ಸಿಟ್ಟು ಬಂದಾರಂತ, ಬೈದ್ರೆ ಸಿಟ್ಟು ಬಂದ ಗೊತ್ತಾಕಲ್ಲ. ಅಲ್ಲ, ಮಾತಾಡೋದು ಹೇಳೋದು ಎಷ್ಟೋ ಬರ್ತಾವೆ, ಹೇಳಕ್ ಬರ್ತಾವೆ. ನೀವು ಮಾಡ್ತೀರಿ, ಎಲ್ಲ ಗೊತ್ತೇವ ನಿಮಗೆ. ಮನೆಗೆ ಬ್ಯಾಡಂದವ್ರು ಬಂದ್ರೆ ಹೆಂಗೆ ಮಾಡ್ತೀರಿ ಗೊತ್ತದಿಲ್ಲ ನಿಮಗೆ, ಎಲ್ಲ ಮಾಡ್ತೀರಿ. ಯಾರು ಬರ್ಬೇಕು ಅವ್ರು ಬಂದ್ರೆ ಮಾರಿ ಹೆಂಗೆ ಮಾಡ್ತೀರಿ, ಯಾಕಡೆ ನಿಂದಿರ್ತೀರಿ ಗೊತ್ತಾಕದಲ್ಲ. ನೀವು ಮಾತಾಡ್ತೀರಿ ಬರಬೇಡ ಅಂತ. ಹೇಳೇ ಮಾಡ್ಬೇಕು ಅನ್ನೋದಿಲ್ಲ, ಹೇಳಾರ್ದೆ ಮಾಡೋದು ಎಷ್ಟೋ ಕೆಲಸ ಅದ ಜಗತ್ತಿನೊಳಗೆ. ಮಾಡಕ್ಕೆ ಬರ್ತದ, ನಾವು ಮಾಡ್ತೇವೆ, ನಮಗೆಲ್ಲ ಗೊತ್ತದ, ಎಲ್ಲ ಗೊತ್ತದ. ಆದ್ರೆ ದೇವ್ರ ಕೆಲಸ ಹಂಗೆ ಮಾಡೋಂಗಿಲ್ಲ. ಉಳ್ಕಿವಿ ಎಲ್ಲ ಸಂಸಾರದ ಎಲ್ಲ ಮಾಡ್ತೇವೆ, ಹೊಟ್ಟು ಶಾಣ್ಯರಿದ್ದೇವೆ ನಾವು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಜಗತ್ತಿನೊಳಗೆ ಏನಪ್ಪ ಅಂತ ಕೇಳಿದರೆ, ನೀನು ಮನುಷ್ಯನಾಗಿದಿ ಅಂದಮೇಲೆ ಕೆಲವೊಂದು ಕರ್ತವ್ಯಗಳು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಇರುತ್ತಾವ. ಅದು ಹೇಳಂಗಿಲ್ಲ, ಮಾಡ್ತಾರೆ. ಹೇಳು ತರುತ್ತಿಲ್ಲ, ಅದು ಮಾಡಕ್ಕೆ ಬರ್ತಾರೆ. ಯಾರು ನಮ್ಮಲ್ಲಿ ಬರಬೇಡ ಅನ್ನಂಗಿತ್ತಂದ್ರೆ ಮಾಡಿ ತೋರಿಸ್ತೇವಿಲ್ಲ. ಯಾರು ಬಂದು ಕೂತಾರೆ ಎದ್ದು ಹೋಗ್ಬೇಕು ಅನ್ನಂಗಿದ್ರೆ ಎಬ್ಸ್ತಿರಿಲ್ಲ, ಹೇಳಂಗಿಲ್ಲ, ಹೋರಿ ಅನ್ನಂಗಿಲ್ಲ, ಎಬ್ಸ್ತಿರಿಲ್ಲ. ಹಂಗೆ ಶಾಣರಿದ್ದೀರಿ, ಅವ್ರು ಹೇಳಕತ್ತ ಈ ಕಡೆ ಮಾರಿ ಮಾಡ್ತೀವಿ, ಆ ಕಡೆ ಮಾರಿ ಮಾಡ್ತೀವಿ, ಎದ್ದು ಹೋಗ್ರಿ ಅಂದಂಗೆ ಗೊತ್ತಾಕದಲ್ಲ. ನೀವು ಶಾಣ್ಯರಿದ್ದೀರಿ, ನಿಮ್ಗೆ ಎಲ್ಲ ಗೊತ್ತು. ಹೇಳಾರ್ದೆ ಎಲ್ಲ ಮಾಡ್ತೀರಿ ನೀವು. ಕಣ್ಣು ಸನ್ನೆ, ಕಿವಿ ಸನ್ನೆ, ಬಾಯಿ ಸನ್ನೆ, ಕಟ್ಕಿದ್ರೆ ಕೈ ಸೊನ್ನೆ ಇರ್ತಾವೆ, ಅಡ್ಡಿ ಇಟ್ಕೊಟ್ಟು ಹೋಗಂತೆ. ಮನುಷ್ಯ ಸನ್ನೆ ಮೇಲೆ ನಡೆಯೋರಿಗೆ ಮನುಷ್ಯ ಅಂತಾರೆ ರೀ. ದನ ನಡೀತಾವೆ ಸನ್ನೆ ಮೇಲೆ, ಹರ್ರ ಅಂದ್ರೆ ಹೊಳ್ತಾವೆ. ಮನುಷ್ಯ ಅಷ್ಟಕ್ಕೆ ತಿಳಿದು ಹೊಳ್ಳಿ ಅಂದ್ರೆ ದನದಕ್ಕಿಂತ ಕಡಿ ಅಂತಾರೆ. ಮನುಷ್ಯ ಮನುಷ್ಯ ಅಂತಾರೆ. ಅವನಿಗೆ ತಿಳಿಬೇಕ್ರಿ, ನೋಡಿ ಕಲಿಬೇಕ್ರಿ, ಆಡಿ ಕಲಿಬೇಕ್ರಿ, ಮುಟ್ಟಿ ಕಲಿಬೇಕ್ರಿ. ಕಲಿಯಕ್ಕೆ ಒಂದೇ ಅಲ್ಲ. ಅದಕ್ಕೆ ಮಹಾತ್ಮರು ನಮಗೇನಪ್ಪ ಅಂತ ಕೇಳಿದರೆ, ಮನುಷ್ಯನ ಜನ್ಮ ಇವೆಲ್ಲ ಹೇಳೇ ಕೇಳಿ ನೋಡಿ ಮಾಡಿ ಅಂತ ಅಲ್ಲ. ಇದು ಬಹಳ ದೊಡ್ಡ ಜನ್ಮದಲ್ಲಿ ಪುಣ್ಯಾತ್ಮರೇ. ಪುನಃ ಮತ್ತೊಮ್ಮೆ ಬರಲಿ ಅಂದರೆ ಬರುವುದಿಲ್ಲ. ಮನುಷ್ಯ ಆಗಿ ಹುಡ್ತೇನೆ ಅಂತ ಎಲ್ಲಿ ಹೇಳಿಲ್ಲ. ಕರ್ಮಾಯತಂ ಭವೇತ್ ಪುಂಸಾಂ, ಕರ್ಮದಿಂದ ಜನ್ಮ ಬರ್ತಾವೆ. ಬೀಜದ ಸಜ್ಜಿಯಿಂದ ಸಜ್ಜಿನೇ ಬೆಳೀತದೆ, ಗೋಧಿಯಿಂದ ಗೋಧಿನೇ ಬೆಳೀತದೆ, ಹತ್ತಿನ ಬೆಳೀತದೆ. ಮನುಷ್ಯ ಶರೀರ ಹಂಗೆ ಅವು ಜಡ ಅದ, ಹತ್ತಿ ಜಡ ಅದ, ಬೀಜ ಜಡ ಅದ, ಅದೇ ಬರ್ತದೆ. ಮನುಷ್ಯ ಹಂಗಿಲ್ಲಲ್ಲ. ಮನುಷ್ಯ ಇವ ಚೇತನ ಅದನ್ನು. ಪಾಪಿ ಪುಣ್ಯಾತ್ಮ ಆಗ್ಬೋದು, ಪುಣ್ಯಾತ್ಮ ಪಾಪಿ ಆಗ್ಬೋದು, ಶ್ರೀಮಂತ ಬಡವ ಆಗ್ಬೋದು, ಬಡವ ಶ್ರೀಮಂತ ಆಗ್ಬೋದು, ದುಷ್ಟ ಶಿಷ್ಟ ಆಗ್ಬೋದು, ಶಿಷ್ಟ ಬರ್ತದೆ. ಮಾವಿನ ಗಿಡ ಸದಾ ಮಾವಿನ ಗಿಡ, ಬೇವಿನ ಗಿಡ ಸದಾ ಬೇವಿನ ಗಿಡ, ಜಾಲಿ ಗಿಡ ಸದಾ ಜಾಲಿ ಗಿಡ. ನೀ ಹೆಂಗಿದ್ದಿ? ನೀಲ್ಲ, ನೀ ಹಂಗಿಲ್ಲ. ಇದು ಕ್ರಾಸ್ ಅದ, ಕ್ರಾಸ್ ಅದ. ನೀವು ಯಾವ್ದು ಗಿಡಕ್ಕೆ ಯಾವ್ದು ಕ್ರಾಸ್ ಮಾಡಿದ್ರೆ ಮ್ಯಾಲೆ ಯಾವ್ದು ಬರ್ತದಲ್ಲ, ಇದು ಬರ್ತದ. ಈ ಮನುಷ್ಯ ನಾವು ಪಾಪಿಯಾಗಿ ಹುಟ್ಟಿದೇವಿ, ಅಜ್ಞಾನಿಯಾಗಿ ಹುಟ್ಟಿದೇವಿ, ದುರಾಚಾರಿ ಹುಟ್ಟಿದೇವಿ. ಕ್ರಾಸ್ ಮಾಡಪ್ಪ. ಬೇವಿನ ಗಿಡಕ್ಕೆ ಮಾವಿನ ಗಿಡ ಬರ್ತದೋ, ಜಾಲಿ ಗಿಡಕ್ಕೆ ಚಲೋ ಗಿಡ ಬರ್ತದೋ, ಕ್ರಾಸ್ ಮಾಡು. ಇಲ್ಲ, ನಾನು ಜಾಲಿಯಾಗಿ ಇರ್ತೀನಿ, ಬೇವಿನ ಗಿಡ ಆಗಿರ್ತೀನಿ. ಮನುಷ್ಯನ ಜೀವನ ಅಲ್ರಿ. ಧರ್ಮ ಇದು ಕ್ರಾಸ್ ಮಾಡ್ತದೆ. ಮಹಾತ್ಮರು ನಮಗೆ ಕ್ರಾಸ್ ಮಾಡ್ತಾರೆ. ಅವರ ನಂಬಿ ಪಾಪಾತ್ಮ ಪುಣ್ಯಾತ್ಮ ಆಗಿಲ್ಲ, ದುರಾಚಾರಿ ಸದಾಚಾರಿ ಆಗಿಲ್ಲ, ಅಜ್ಞಾನಿ ಜ್ಞಾನಿ ಆಗಿಲ್ಲ. ಪುರಾಣ ಇತಿಹಾಸ ಅದಾವಲ್ರಿ. ಹೊಲ ಕೊಡಿಯೋದು ಏನಿದ್ರು ಅವರು ನಮಗಿಂತ ಪಾಪಿ. ಅಷ್ಟು ಪಾಪ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಜೀವನದೊಳಗೆ. ಒಬ್ಬೊಬ್ಬರನ್ನ ಕೊಂದು ಒಂದು ಹಳ್ಳಿ ಹೋದ್ರೆ 7 ರಂಜುಣಿಗೆ ತುಂಬಿದ್ದು ಅಂತ್ರಿ. ಅಷ್ಟು ಪಾಪ ನಿಮಗೆ ಜನ್ಮದಾಗ ಮಾಡೋಕ್ಕಾಗ್ತದೆ ಒಂದು ಜನ್ಮದಾಗ? ಹೆಂಗೆ ವಾಲ್ಮೀಕಿ ಅದ ಕ್ರಾಸ್ ಆಯ್ತು ಅವನ ಜೀವನದೊಳಗೆ. ನಾರದ ಕ್ರಾಸ್ ಮಾಡೋದು. ಜಾಲಿ ಗಿಡಕ್ಕೆ ಮಾವಿನ ಗಿಡ ಬೆಳೀತು, ಜಾಲಿ ಗಿಡ ಸುಗಂಧ ಗಿಡ ಬೆಳೀತು.
ನಮ್ಮ ಜೀವನದಲ್ಲಿ ಸಾಹಿತ್ಯ ಕ್ರಾಸ್ ಆಗದಿದ್ರೆ ಹುಟ್ಟಿದ್ದೇವೆ ನಾವು ಪಾಪಿಯಾಗಿ ಹುಟ್ಟಿದ್ದೀವಿ, ದುಷ್ಟಾಗಿ ಹುಟ್ಟಿದ್ದೀವಿ. ಕ್ರಾಸ್ ಮಾಡ್ರಿ. ಒಲೆ ಕೋಳಿ ಕ್ರಾಸ್ ಮಾಡ್ದ ಇಲ್ಲ, ನಾವು ಜಾಲಿನೇ ಆಗಿರ್ತೇವೆ, ನಾವು ಮುಳ್ಳೇ ಬರ್ತೇವೆ. ಯಾರು ಬರ್ತಾರೆ? ನಿನ್ನ ಹಂತಕ್ಕೆ ಯಾರು ಬರ್ತಾರಪ್ಪ? ಮುಳ್ಳಿನ ಗಿಡದ ಕೆಳಗೆ ಯಾರು ಬರ್ತಾರಪ್ಪ? ನಳ್ಳಿ ಗಿಡದ ಕೆಳಗೆ ಯಾರು ಬರ್ತಾರಪ್ಪ? ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಎಚ್ಚರದ ಹೇಳ್ತಾರೆ. ಪುಣ್ಯಾತ್ಮರೇ, ಲಕ್ಷ್ಯ ಇಡ್ರಿ. ಪಥ್ಯ ಬಿಡುವಾಗ ಬಹಳ ಚಲೋ ಅನ್ನಿಸ್ತದೆ, ಬಹಳ ಕಷ್ಟ ಆಗ್ತದೆ, ಬಹಳ ಕಷ್ಟ ಆಗ್ತದೆ. ಅನ್ಯಾಯ ಅನಾಚಾರಗಳು ಮನುಷ್ಯನಿಗೆ ಬಹಳ ಚಲೋ ಅನ್ನಿಸ್ತಾವೆ, ಬಹಳ ದುಃಖ ಕೊಡ್ತಾವೆ. ಅದಕ್ಕೆ ಮಹಾನುಭಾವರು ಆಚಾರ ಏನನ್ನ ಪುನಂತಿ ವೇದ ಪುನಂತಿ ದೇವ. ಪತ್ತೆ ಬಿಡೋರಿಗೆ ಏನೂ ಮಾಡಂಗಿಲ್ಲ ಡಾಕ್ಟರ್, ಏನೂ ಮಾಡಂಗಿಲ್ಲ. ಸಾಯಂಕಾಲ ಏನು ಮಾಡ್ತಾನೆ ಡಾಕ್ಟರ್? ಏನು ಮಾಡ್ತಾನೆ? ನಾ ಸಕ್ಕರೆ ತಿನ್ನೋನೆ, ನಾ ತುಪ್ಪ ತಿನ್ನೋನೆ, ಸಾಯ. ಪಥ್ಯ ಮಾಡೋವ್ರಿ ಡಾಕ್ಟರ್. ಪಥ್ಯ ಬಿಡೋರು ಡಾಕ್ಟರ್ ಏನು ಮಾಡ್ತಾನೆ? ಏನು ಮಾಡ್ತಾನೆ? ಆಚಾರ ಮಾಡೋರಿಗೆ ಗುರು ಅದರ, ದೇವರದರ, ಪರಮಾತ್ಮ ಅದರ, ಎಲ್ಲರದರ, ಶಾಸ್ತ್ರ ಅದರ. ಆಚಾರ ಬಿಡೋರಿಗೆ ಯಾರು ಏನು ಮಾಡ್ತಾರೆ? ದೇವರು ನ ಪುನಂತಿ ದೇವ ಪುನಂತಿ ವೇದ. ಯಾವ ದೇವರು ಅವನು ಉದ್ಧಾರ ಮಾಡಂಗಿಲ್ಲ, ಯಾವ ಶಾಸ್ತ್ರ ಯಾವ ಗುರುನು ಅವನಿಗೆ ಉದ್ಧಾರ ಮಾಡಂಗಿಲ್ಲ. ಪಥ್ಯ ಬಿಟ್ಟವನಿಗೆ ಯಾರು ಡಾಕ್ಟರ್ ಏನು ಮಾಡಂಗಿಲ್ಲ. ಪರಂತು ನಾವು ಪಥ್ಯ ಮಾಡಕ್ಕೆ ತಯಾರಿಲ್ಲ. ಆರೋಗ್ಯ ಬೇಕಂತೇವೆ, ಪಥ್ಯ ಅಲ್ಲಂತೇವೆ. ಪುಣ್ಯಾರೇ ಬೇಕಂತೇವೆ, ಪಾಪರೇ ಮಾಡ್ತೇವೆ. ಎಷ್ಟು ಆಶ್ಚರ್ಯ, ಎಷ್ಟು ಆಶ್ಚರ್ಯ. ಮನುಷ್ಯನಿಗೆ ಮ್ಯಾಲಿದ ಮ್ಯಾಲಿದಪ್ಪ ಅಂತ ಕೇಳಿದರೆ ಪುಣ್ಯ ಮಾಡ್ರಿ. ಪುಣ್ಯ ಮಾಡಿದ್ರೆ ಏನಾಗ್ತದೆ ಸ್ವಾಮಿ? ಪಥ್ಯ ಮಾಡಿದ್ರೆ ಏನಾಗ್ತದೆ? ಆರೋಗ್ಯ ಇರ್ತದೆ. ಪಥ್ಯ ಮಾಡಿದ್ರೆ ಆರೋಗ್ಯ ಇರ್ತದೆ. ಪುಣ್ಯ ಮಾಡಿದ್ರೆ ಏನಾಗ್ತದೆ? ಸುಕೃತೇನ ಕುಲಿ ಜನ್ಮ, ಸುಕೃತೇನ ಸತಿ ಭಾರ್ಯ, ಸುಕೃತೇನ ಏನಪ್ಪ ಅಂತ ಕೇಳಿದ್ರೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ. ಇವೆಲ್ಲ ಪುಣ್ಯದಿಂದ ಬರ್ತಾವೆ, ಸುಕೃತಿಯಿಂದ. ಸುಕೃತೇನ ಶುಭಾಷಿತಂ, ಸುಕೃತೇನ ಕೃತಿಸ್ತುತ. ಪುಣ್ಯ ಇದ್ರೆ ನಾಲ್ಕು ಬರ್ತಾನೆ. ಸುಕೃತೇನ ಕುಲೇ ಜನ್ಮ, ಜನ್ಮ ಪುಣ್ಯ ಇದ್ದರೆ ಒಳ್ಳೆಯವ್ರ ಮನೆಯಾಗ ಹುಡ್ತಾರೆ. ಜನ್ಮ ಅಲ್ಲಿ ಯಾಕ? ಒಳ್ಳೆಯವ್ರಂದ್ರೆ ಶ್ರೀಮಂತ ಅಲ್ಲ, ಒಳ್ಳೆಯವರಂದ್ರೆ ಅಧಿಕಾರಿಗಳಲ್ಲ. ಒಳ್ಳೆಯವ್ರದ್ದು ಯಾರ್ತಾರೆ? ಪುಣ್ಯ ಪಾಪವನ್ನು ಅರಿತವ್ರು, ಅವರು ಒಳ್ಳೆಯವರು. ಧರ್ಮವನ್ನು ಅರಿತವ್ರು. ಏನು ಮಾಡಿದ್ರೆ ಪುಣ್ಯ, ಏನು ಮಾಡಿದ್ರೆ ಪಾಪ, ಯಾವುದು ಮಾಡಿದ್ರೆ ಇದು ಅರ್ಥವರಿಗೆ ಪುಣ್ಯವಂತರು ಕರೀತಾರೆ. ಶ್ರೀಮಂತರಿಗೆ ಪುಣ್ಯವಂತರು ಅಂದಿಲ್ಲ, ವಿದ್ಯಾವಂತರಿಗೆ ಪುಣ್ಯವಂತರು ಅಂದಿಲ್ಲ ಶಾಸ್ತ್ರವಾಗಿ. ರಾಕ್ಷಸರೇನು ಶ್ರೀಮಂತರು ಕಮ್ಮಿ ಇದ್ರು, ಇನ್ನು ವಿದ್ಯಾವಂತರು ಬಹಳ ತಪಸ್ವಿಗಳು ಅವರೆಲ್ಲ. ಏನು ತಪಸ್ಸು, ವಿದ್ಯಾ, ಶ್ರೀಮಂತಿಕೆಯನ್ನು ರಾಕ್ಷಸರಿಗೆ ಕಡಿಮೆ ಇರಲಿಲ್ಲ. ನಾವು ಅವ್ರ ಪೂಜೆ ಮಾಡಂಗಿಲ್ಲ, ರಾವಣನ ಪೂಜೆ ಮಾಡಂಗಿಲ್ಲ, ದುರ್ಯೋಧನ ಪೂಜೆ ಮಾಡಂಗಿಲ್ಲ. ಅವರಷ್ಟು ಶ್ರೀಮಂತರೇ ಧರ್ಮ ಇಲ್ಲ. ಅವ್ರ ಶ್ರೀಮಂತರ ಜಗತ್ತಿನಾಗ ಯಾರೂ ಇಲ್ಲ, ಅವರಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಪರಂತು ಅವರು ಪೂಜ್ಯರು ಅಲ್ಲ. ಅವರ ಹೆಸರು ತೊಗೊಳಂಗಿಲ್ಲ ನಾವು ಮುಂಜಾನೆ ಹೊತ್ತು ಅಂದ್ಕೊಳ್ಳಿ. ಧರ್ಮ, ಯುಧಿಷ್ಠರ, ರಾಮ, ಕೃಷ್ಣ ಎಂದುಕೊಂಡು ಹೆಸರು ತಗೋತೀವಿ. ದುರ್ಯೋಧನ, ದುಶ್ಯಾಸನ ತಗೊಂಡಿರಿ, ಹೆಸರು ಇಡಂಗಿಲ್ಲ ಯಾರಿಗೆ. ಇನ್ನು ಶ್ರೀಮಂತರು ಕಡಿಮೆ ಇದ್ರೆ, ಏನು ಬುದ್ಧಿ ಕಡಿಮೆ ಇತ್ತು, ಏನು ವಿದ್ಯೆ ಕಡಿಮೆ ಇತ್ತು, ಏನು ಶೂರತನ ಕಡಿಮೆ ಇತ್ತು. ಒಂದು ನೀತಿ, ಒಂದು ಧರ್ಮ, ಅದು ಕಡಿಮೆ ಇತ್ತು. ಧರ್ಮ ಇಲ್ಲದ ಮನುಷ್ಯ ಇಲ್ಲ. ಧರ್ಮೇಣ ಹೀನ ಪಶು ಸಮಾನ. ಧರ್ಮ ಇಲ್ಲದವರಿಗೆ ಧನ ಅಂತ ಕರೆದಿಲ್ಲ, ಮನುಷ್ಯ ಅಂತ ಕರೆದಿಲ್ಲ. ಅದಕ್ಕೆ ಪ್ರಯತ್ನ ನಾವು ಮಾಡಬೇಕು. ನಮಗೆಲ್ಲರಿಗೂ ಒಂದೊಂದು ಧರ್ಮ ಅದ, ಆ ಧರ್ಮವನ್ನು ಮಾಡಬೇಕು. ಧರ್ಮ ಅಂದ್ರೆ ಪೂಜೆ ಮಾಡೋದು, ಲಿಂಗ ಕಟ್ಟುವುದು, ಜನ ಇದು ಅಲ್ಲ. ಕಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರು ಹಡಿಯಲು ಬೇಡ,
ಇವು ಸಾಮಾನ್ಯ ಧರ್ಮದ ಸಾಮಾನ್ಯ ಧರ್ಮ ಏನು ಮಾಡೋಕೆ ಅವನು ವಿಶೇಷ ಧರ್ಮ ಏನು ಮಾಡ್ತಾನ? ಸಾಮಾನ್ಯ ಧರ್ಮ ಮಾಡೋಕ್ಕಲ್ಲಿ ಮೊದಲು ನಿನಗೆ ಯಾವುದು ಬ್ಯಾಡ ಅಂತೆ ಅದು ಮಂದಿಗೆ ಮಾಡಬೇಡ, ಇಷ್ಟೇ. ಇದೇ ಧರ್ಮ. ಯಾವುದು ನಿನಗೆ ಬ್ಯಾಡ ಅಂತೀರ ಅದು ಮಂದಿಗೆ ಮಾಡಬೇಡ. ಸರಳ ಇದು ಧರ್ಮ ಅಂದ್ರೇನು? ಪರಂತು ಮನುಷ್ಯ ನನಗೆ ಯಾರು ಮಾಡಬಾರ್ದು, ನಾವೆಲ್ಲರಿಗೂ ಮಾಡಬೇಕು. ಇದಕ್ಕೆ ಅಧರ್ಮ ಅಂತ. ಅದಕ್ಕೆ ಪುಣ್ಯಾತ್ಮರೇ, ನೀವು ಲಕ್ಷ್ಯ ಇಡ್ರಪ್ಪ ಅಂದ್ರೆ ಮನುಷ್ಯನ ಜೀವನ ಹುಟ್ಟಿದ ಮೇಲೆ ಇವು 3 ಧರ್ಮ, ಮನುಷ್ಯ, ಭಕ್ತಿ, ಜ್ಞಾನ, ಇವು 3 ಗಳಿಸೋದು ಅತ್ಯಂತ ಅವಶ್ಯಕ ವಸ್ತು. ಅದು ಉಳುಕಿವೆಲ್ಲ ಬರುವುದಿಲ್ಲ ನಮ್ಮ ಜೊತೆಗೆ. ಯಾವುದೂ ಅಲ್ಲ. ನಿಪುಣರೇಪಿ ಸವ್ಯಮಾನ ನೈಮಾಪ್ತ ಭಾವ ಉಪಯಾಂತಿ ಸ್ಥಿರತ್ವ. ಜಗತ್ತಿನೊಳಗೆ ಹೆಣ್ಣ ಹೊನ್ನ ಮಣ್ಣ ಇವು ಯಾರ ಪೈಕಿನೂ ಅಲ್ಲ. ಬೇಕಾದಷ್ಟು ನೀವು ಪಾಪ ಮಾಡಿ ಗಳಿಸ್ರಿ, ಪುಣ್ಯ ಮಾಡಿ ಗಳಿಸ್ರಿ, ಇವು ಇಲ್ಲೇ ಬಿಟ್ಟು ಹೋಗಬೇಕು. ಧರ್ಮಾನುಗ ಗಚ್ಚತಿ ಜೀವ ಏಕ. ನಿಮ್ಮ ಜೊತೆ ಬರೋದು ಒಳ್ಳೆಯದು ಕೆಟ್ಟ, ಪಾಪ ಪುಣ್ಯ ಇವೆರಡೇ ನಮ್ಮ ಜೊತೆಗೆ ಬರ್ತಾವೆ. ಉಳಿಕೆಗೆ ಯಾವ ಬರುವುದಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಬರುವುದು ಗಳಿಸೋ, ಬಿಟ್ಟು ಹೋಗೋದು ಯಾಕೆ ಗಳಿಸ್ತೀವಿ ಅಂತ ಹೇಳಕತ್ತ. ಅವು ಬ್ಯಾಡ ಅಂದ್ರೆ ನಿನಗೆ ಅವು ನಿನಗೆ ಧರ್ಮ ಗಳಿಸೋಕೆ ಅನುಕೂಲ. ಹೆಣ್ಣ ಧರ್ಮ ಗಳಿಸ್ಬೋದು, ಗಂಡಿನಿಂದ ಗಳಿಸ್ಬೋದು, ರೊಕ್ಕಿನಿಂದ ಧರ್ಮ ಗಳಿಸ್ಬೋದು, ಹೊರದಿಂದ ಧರ್ಮ ಗಳಿಸ್ಬೋದು. ಈ ಪರಮಾತ್ಮ ನಮಗೆ ಅದರ ಮಾಡೋಕ್ಕೆ ಹೆಣ್ಣು ಕೊಟ್ಟಿಲ್ಲ, ಗಂಡು ಕೊಟ್ಟಿಲ್ಲ, ಧನ ಕೊಟ್ಟಿಲ್ಲ, ಭೂಮಿ ಕೊಟ್ಟಿಲ್ಲ, ಧರ್ಮ ಮಾಡಕ್ಕೆ ಕೊಟ್ಟಾನ್ರಿ. ನಾವು ಮಾಡಂಗಿಲ್ಲ. ಮನೆಯಾಗ ಬೆಡ್ರೂಮೇ ಮಾಡ್ತೇವೆ, ದೇವ್ರ ಮನೆ ಮಾಡಂಗಿಲ್ಲ. ಗೆಸ್ಟ್ ಹೌಸ್ ಮಾಡ್ತೇವೆ, ದೇವ್ರ ಮನೆ ಮಾಡಂಗಿಲ್ಲ. ನಮ್ಮ ಸ್ವಭಾವ ಹೆಂಗದ? ಇವೆಲ್ಲ ಧರ್ಮ ಮಾಡಕ್ಕೆ ಕೊಟ್ಟ ಮನುಷ್ಯ. ಕಾಲದ 24 ತಾಸು ಬರೀ ಪಾಪನೇ ಮಾಡ್ತೇವೆ, ಒಂದಿಷ್ಟು ಪುಣ್ಯ ಮಾಡಕ್ಕೆ ಬರಂಗಿಲ್ಲ. ಕಾಲದಾಗ ಒಂದಿಷ್ಟು ಕಾಲ, ನೆಲದಾಗ ಒಂದಿಷ್ಟು ನೆಲ, ಭೂಮಿಯಾಗ ಒಂದಿಷ್ಟು ಭೂಮಿ, ದುಡ್ಡದಾಗ ಒಂದಿಷ್ಟು ದುಡ್ಡ, ಟೈಮ್ದಾಗ ಒಂದಿಷ್ಟು ಟೈಮ ಇಲ್ಲ, ಮಾಡಕ್ಕೆ ಬರೋದಿಲ್ಲ. ಎಷ್ಟು ಟೈಮ್ ನಾವು ಪಾಪ ಕಳಿತೇವೆ, ನಮಗೆ ಟೈಮ್ ಸಿಗಂಗಿಲ್ಲ. ಪ್ರವಚನ ಕೇಳಕ್ಕೆ ನಮ್ಮ ಟೈಮ್ ಸಿಗಂಗಿಲ್ಲ. ನೋಡ್ರಿ, ಮನುಷ್ಯನಿಗೆ ಮಹಾತ್ಮರು ಡಾಕ್ಟರ ಅವ ಏನು ಮಾಡಿದೆ ಯಾಕೆ ಕೇಳಂಗಿಲ್ಲ. ಅವ ಸೀದಾ ಆಪರೇಷನ್ ಮಾಡ್ತಾನೆ. ಜಡ್ಜ ಯಾಕೆ ತಪ್ಪು ಮಾಡಿದೆ ಅಂತ ಅವನು ಕೇಳಂಗಿಲ್ಲ. ತಪ್ಪು ಮಾಡಕ್ಕೆ ನನಗೆ ದಂಡ ಕೊಡ್ತಾನೆ. ಮತ್ತೆ ಯಾಕೆ ಮಾಡಿದೆ ಗೊತ್ತೆ, ನಂಗೆ ಭಾಳ ತ್ರಾಸ ಐತ್ರಿ, ಭಾಳ ಕೆಲಸ ಐತ್ರಿ, ಭಾಳ ಕಷ್ಟ ಇತ್ತು, ಅವೇನೂ ಕೇಳಂಗಿಲ್ಲ. ಡಾಕ್ಟರ ಇಲ್ರಿ ನಾ ಅನಿವಾರ್ಯ ಆಯಿತು ಹಂಗೆ ತಿನ್ಬಾರ್ದು ತಿಂದೆ, ಅದು ಯಾರೂ ಕೇಳಂಗಿಲ್ಲ, ಆಪರೇಷನ್ ಮಾಡ್ತಾರೆ. ಹಂಗೆ ಯಮ ಪರಮಾತ್ಮ ನ್ಯಾಯ ಮಾಡ್ತಕ್ಕ, ನ್ಯಾಯ ದೇವತ. ನಾ ಹಂಗಿತ್ರಿ ಹಿಂಗಿತ್ರಿ ಏನೂ ಕೇಳಂಗಿಲ್ಲ. ನ್ಯಾಯ ದೇವತೆ ನ್ಯಾಯ ಕೊಡ್ತಾನೆ. ಯಾಕೆ ಮಾಡಿದೆ ಅಂತ ಕೇಳಂಗಿಲ್ಲ, ಮಾಡಿದೇ ಇಲ್ಲ ಅಷ್ಟೇ ಕೇಳ್ತಾನೆ. ಕಳ್ತನ ಮಾಡಿದಿಲ್ಲ, ಯಾಕೆ ಮಾಡಿದಿಲ್ಲ. ಸುಳ್ಳು ಹೇಳಿದಿಲ್ಲ, ಯಾಕೆ ಹೇಳಿದೆ ಅಂತಿಲ್ಲ. ಬೈದಿ ಇಲ್ಲ, ಯಾಕೆ ಬೈದಿ ಅಂತಿಲ್ಲ. ಅವ್ರು ಬೈದ್ರಿ, ಅದಕ್ಕೆ ಬೈದೇನ್ರಿ, ಇಲ್ಲದಕ್ಕೆ ಕಳ್ತನ ಮಾಡಿದ್ರಿ, ಅದಕ್ಕೆ ಮಾಡಿದೇ ಇಲ್ಲ, ಇಷ್ಟೇ ಹೇಳಿ ಅಂತ ಅವರು ನ್ಯಾಯ ಕೇಳ್ತಾರೆ. ಹಂಗೆ ಜನರಿಗೆ ಯಾಕೆ ಕೇಳ್ತಾರೆ ಅವರು. ಸುಳ್ಳು ಯಾಕೆ, ಸುಳ್ಳು ಹೇಳಿದೇ ಇಲ್ಲ, ಕಳ್ತನ ಮಾಡಿದೇ ಇಲ್ಲ, ಬೈದಿದೇ ಇಲ್ಲ, ನಾವು ಹುಡುಕಿ ಯಾಕೆ ಏನು ಸುದ್ದಿ ನಮ್ಗೆ ಗೊತ್ತಿಲ್ಲ. ಪರಮಾತ್ಮ ಮುಂದೆ ಏನು ಹೇಳ್ತೀವಿ ಕೇಳ್ದ ಅಂದ್ರೆ, ಸುಳ್ಳು ಹೇಳಿದೆ ಇಲ್ಲ, ಕಳ್ತನ ಮಾಡಿದೇ ಇಲ್ಲ, ಅಧರ್ಮ ಮಾಡಿದೆ, ಏನು ಉತ್ತರ ಕೊಡ್ಬೇಕ್ರಿ ನಾವು? ಇಲ್ಲೇ ಕೇಳಂಗಿಲ್ಲ ರೀ ಜಡ್ಜ್ ನಮ್ಮ ಮಾತ. ಇಲ್ಲಿ ಭಾಳ ಹಸುವಾಗಿತ್ತರ ಅದಕ್ಕೆ ಮಾಡಿದೆ ಅಂತ ಕೇಳ್ತಾರೆ, ಅಲ್ಲಿ ಕೇಳ್ತಾರೆ ನಮ್ಮ ಮಾತು. ಪರಂತು ನಾವಿಷ್ಟು ಹುಚ್ಚರಿದ್ದೇವೆ. ಅದಕ್ಕೆ ರೀ, ಇದಕ್ಕೆ ರೀ, ಕಾಂಗರಿ ಕೇಂದ್ರಿ ಇವ್ಯಾವ ನಡೆಯಂಗಿಲ್ಲ ರೀ, ಯಾವ ನಡೆಯಂಗಿಲ್ಲ. ನ್ಯಾಯದವ್ರು ಕೇಳಂಗಿಲ್ಲ, ಡಾಕ್ಟರ್ ಕೇಳಂಗಿಲ್ಲ, ಹಟ್ಟಿ ಹರಿತಾರೆ, ಅದು ರೊಕ್ಕ ಕೊಡು ಅಂತಾರೆ. ನೀ ಯಾಕೆ ಮಾಡಿದಿ ಯಾಕೆ ಕೇಳಂಗಿಲ್ಲ. ನ್ಯಾಯದವ್ರು ಯಾಕೆ ಮಾಡಿದೆ ಅಂತ ಕೇಳಂಗಿಲ್ಲ. ನಾ ಸತ್ತು ಒಳಗೆ ಯಮ ಯಾಕೆ ಮಾಡಿದೆ ಅಂತ ಕೇಳಂಗಿಲ್ಲ. ಮಾಡಿದೇ ಇಲ್ಲದಷ್ಟು, ಮಾಡಿದೆ ಅಂದರೆ ಹೋಗು ಮಾಡು, ಪತ್ತೆ ಬಿಟ್ಟಿದ್ದ ಆಪ್ರೇಷನ್ ಮಾಡ್ಕೋ, ಆಡ್ಬಾರ್ದು ಆಡಿದ ಸೇಲ್ಕೆ ಹೋಗು. ಉಳ್ಕಿದೆ ಯಾಕೆ ಆಡಿದೆ ನಾವು ಕೇಳೋಕೆ ನಮ್ಗೆ ಟೈಮ್ ಇಲ್ಲ, ಅವು ನಾವು ಕೇಳಂಗೂ ಇಲ್ಲ. ಪರಮಾತ್ಮ ಹೆಂಗೆ ಕೇಳ್ತಾನೆ ಪುಣ್ಯಾತ್ಮರೇ?
ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಸುಂದರವಾಗಿ, ಬಹಳ ಪ್ರೀತಿಯಿಂದ, ಬಹಳ ಪ್ರೇಮದಿಂದ, ವಿನಯದಿಂದ ನಮ್ಮ ಪುನಃ ಪುನಃ ಹೇಳ್ತಾರೆ. ಏನು? ಧರ್ಮವನ್ನು. ಬೀಜತೇತೆ ಧ್ರುಮಫಳ, ಚಂದನತೇಥೆ ಪರಿಮಳ, ಜಳಾಟೇಠಾಯಿ ಕೇವಳ, ನಾಂದತೆ ರಸಾಸ್ವ. ಮರಾಠಿ ಭಾಳ ಚಂದ ಹೇಳು. ಬೀಜತೇಥೆ ಧ್ರುಮಫಳ, ಬೀಜದಲ್ಲಿ ಹಣ್ಣು ಬರ್ತದೆ ಏನು? ಬರ್ತದ? ಬೀಜ ಬರಂಗಿಲ್ಲ. ಎಲ್ಲಿ ಬೀಜದ ಅಲ್ಲೇ ಗಿಡ, ಅಲ್ಲೇ ಹಣ್ಣ. ಚಂದನ ತೇಜೆ ಪರಿಮಳ, ಎಲ್ಲಿ ಚಂದನ ಕಟ್ಟಿಗೆದ ಅಲ್ಲಿ ಸುಗಂಧ ಇರ್ತದೆ. ಕಟ್ಟಿಗಿಲ್ಲ ಅಂದ್ರೆ ಸುಗಂಧ ಇರ್ತದೆ. ಗಿಡ ಇಲ್ಲದೆ ಹಣ್ಣು ಬರ್ತದೆ. ಜಲ ತೇಜೆ ಕೇವಲ, ನಾಂದತೆ ರಸಾಸ್ವಾದ. ಎಲ್ಲಿ ರಸ ಅದ ಅಲ್ಲಿ ಜಲ ಅದ ಇಲ್ಲ. ಜಲ ಇದ್ದಲ್ಲಿ ರಸ ಇರ್ತದೆ, ಜಲ ಇಲ್ಲ ಅಂದ್ರೆ ರಸ ಇಲ್ಲ. ದೇಹ ತೇತೆ ಕರ್ಮ, ಎಲ್ಲಿ ದೇಹದ ಅಲ್ಲಿ ಕರ್ಮದ. ಹಣ ಇದ್ದಲ್ಲಿ ಏನು ಕರ್ಮದ? ಶರೀರ ಇದ್ರೆ ಕರ್ಮ. ಕಣ್ಣದ ನೋಡ್ತಿ, ಕಿವಿ ಅದ ಕೇಳ್ತಿ, ಬಾಯದ ಮಾತಾಡ್ತಿ, ಕೈಯದ ಹಿಡಿತಿ, ಕಾಲದ ಹಿಡಿತಿ. ಶರೀರ ಇಲ್ಲ ಅಂದ್ರೆ ನೋಡ್ತೆ, ಕೇಳ್ತೆ, ಹೆಣ. ಎಷ್ಟು ಚಂದ ಹೇಳಿದ್ರು ಮರಾಠ. ದೇಹ ತೇತೆ ಕರ್ಮ, ರೂಪ ತೇತೆ ನಾನು. ಎಲ್ಲಿ ರೂಪದಲ್ಲಿ ಹೆಸರದ, ರೂಪ ಇಲ್ಲಂದ್ರೆ ಹೆಸರಿದೆ. ಗುಂಡಾಯ್ತು ಗೋಲ, ಚೌಕಾಯ್ತು ಮನಿ. ಅದೇ ಏನು ರೂಪ ಇದ್ದ ಕಡೆ ಹೆಸರು ಇರ್ತಾರೆ. ರೂಪ ಇಲ್ಲ ಅಂದ್ರೆ ರೂಪತೇತೆ ವಶೇ ನಾಮ, ಧನತೇತೆ ಉತ್ತಮೋತ್ತಮ ಧರ್ಮ. ಎಲ್ಲಿ ಧನ ಅದ ಅಲ್ಲಿ ಧರ್ಮದ, ಎಲ್ಲಿ ರೂಪದ ಅಲ್ಲಿ ನಾಮದ ಶಾಸ್ತ್ರ, ಎಲ್ಲಿ ಬೀಜದ ಅಲ್ಲಿ ಗಿಡ ಅದ, ಎಲ್ಲಿ ಚಂದನದ ಅಲ್ಲಿ ಪರಿಮಳದ. ಇಲ್ಲ ಅಂದ್ರೆ ಹೆಂಗ್ರಿ ಮನುಷ್ಯನಿಗೆ ಹೇಳ್ತಾರೆ. ಅದಕ್ಕೆ ಸಕಲ ಧರ್ಮ ಸದಾ ವಸತಿ. ಎಲ್ಲಿ ಮನುಷ್ಯನಿಗೆ ಧನ ಅದ ಅಲ್ಲಿ ಧರ್ಮದ. ಧನಾತ್ವ ಧರ್ಮ ಶಾಸ್ತ್ರ. ಧನ ಇದು ಧರ್ಮ ಮಾಡಲಿಲ್ಲ ಅಂದ್ರೆ, ಧನ ಇದು ಧರ್ಮ ಮಾಡಲಿಲ್ಲ ಅಂದ್ರೆ ಆ ಮನುಷ್ಯನಿಗೆ ಎಷ್ಟು ಮೂರ್ಖ ಅಂದರೆ. ಧನದ ಫಲನೇ ಧರ್ಮ. ಧನಾತ್ವ ಧರ್ಮ. ಧನದಿಂದ ಗಳಿಸೋದು ಏನದು? ಪುಣ್ಯ ಪಾಪ ಇವೆರಡೇ ಬರ್ತಾವ್ರಿ. ಮತ್ತೇನು ಗಳಿಸೋಕೆ ಬರಂಗಿಲ್ಲ ಅವು. ಪುಣ್ಯ ಪಾಪ, ಧನದಿಂದ ಗಳಿಸೋಕೆ ಬರೋದು ಪುಣ್ಯ ಪಾಪ ಎರಡೇ. ಅದರಿಂದ ನಾ ಪಾಪ ಗಳಿಸ್ಬೇಕು ಪುಣ್ಯ ಗಳಿಸ್ಬೇಕು ಅನ್ನೋದು ವಿಚಾರ ಮಾಡಬೇಕು. ಪಾಪ ಯಾಕೆ ಮಾಡಬಾರ್ದು? ಪಾಪ ಪಾಪ ಐತಿ. ಪಾಪ ನಿನಗೆ ಕೆಳಗೆ ಕೆಡುತ್ತ, ಪುಣ್ಯ ನಿನಗೆ ಮ್ಯಾಲೆ ಇರ್ತದೆ. ಪಾಪ ಏನು ಮಾಡ್ತದೆ? ಪಾಪ ಐತಿ ಪಾಪ ಏನು ಮಾಡ್ತದೆ? ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲಾಪಶಿ ರೂಪವಾಗಿ. ಪಾಪ ಏನು ಮಾಡ್ತದೆ? ಪ್ರಾಣಿ ಪಶಿ ಪಕ್ಷಿ ಗಿಡ ಮರ ಮಾಡ್ತದೆ. ಪುಣ್ಯ ಏನು ಮಾಡ್ತದೆ? ನಿನಗೆ ಮನುಷ್ಯ ಮಾಡ್ತದೆ, ಶ್ರೀಮಂತ ಮಾಡ್ತದೆ, ಮಹಾತ್ಮ ಮಾಡ್ತದೆ, ಕಡಿಗೆ ಪರಮಾತ್ಮ ಮಾಡ್ತದೆ. ಮೇಲೆ ಹೋಗ್ಬೇಕಂತೇನೆ, ಕೆಳಗೆ ಬರ್ಬೇಕಂತೆ. ಅದಕ್ಕೆ ಮಹಾತ್ಮರು ಮ್ಯಾಲಿನ ಮೇಲೆ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ಸದಾ ಪುಣ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಪ್ಪ, ಪಾಪ ಮಾಡಕ್ಕೆ ಹೋಗ್ಬೇಡಪ್ಪ ಅಂತ ಮ್ಯಾಲ್ ಮನುಷ್ಯ ಆತರ. ಪುಣ್ಯ ಏನು ಮಾಡ್ತದೆ? ಮ್ಯಾಲ್ ಕೊಯ್ತದಲ್ಲಿ ಮನುಷ್ಯ ಮ್ಯಾಲ್ ಕೊಯ್ತ. ಅದಕ್ಕೆ ಇಂಗ್ಲೀಷ್ನ ಒಂದು ಮಾತೈತೆ ಏನಪ್ಪ, ಮನುಷ್ಯ ರಿಲಿಜನ್ ಆ್ಯಂಡ್ ಐಡಿಯಾ ವಿಚ್ ಇಸ್ ಏನಪ್ಪ, ಮನುಷ್ಯ ರಿಲಿಜನ್ ದ ಬ್ರೂಟ್ ಟು ಮ್ಯಾನ್. ಈ ಮನುಷ್ಯ ಧರ್ಮ ಏನು ಮಾಡ್ತದೆ? ಧನದಿಂದ ಮನುಷ್ಯನನ್ನಾಗಿ ಮಾಡ್ತದೆ. ದೇವ್ರ ಹೊತ್ತು ದನಕ್ಕೆ ಮೆರವಣಿಗೆ ಮಾಡ್ತೀರಿಲ್ಲ? ಕುದುರೆಗೆ ಎತ್ತಿಗೆ ದೇವ್ರ ಹೊತ್ತು ಅದಕ್ಕೆ ಮೆರವಣಿಗೆ ಮಾಡ್ತಾರೆ ಪಲ್ಲಕ್ಕೆ ಹೊತ್ತು ಮೆರವಣಿಗೆ ಮಾಡ್ತಾರೆ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ಯಾರು ಧರ್ಮ ಮಾಡ್ತಾರೆ, ರಿಲಿಜನ್ ಆ್ಯಂಡ್ ಐಡಿಯಾ ಏನು ಮಾಡ್ತಾರೆ ಮನುಷ್ಯನಿಗೆ? ಅದು ಮನುಷ್ಯನನ್ನು ದೇವರನ್ನಾಗಿ ಮಾಡ್ತಾರೆ. ಧರ್ಮ ಮನುಷ್ಯ, ದೇವ್ರ ಅಧರ್ಮ ಮನುಷ್ಯರನ್ನ ಪ್ರಾಣಿಯನ್ನ. ಮನುಷ್ಯ ಇದ್ದೆ, ದನ ಇದ್ದೆ, ಕತ್ತಿದ್ದು ಬೈತಾರಿಲ್ಲ? ಮನುಷ್ಯನಿಗೆ ಕತ್ತಿ ಹಾಕಾನೆ ಚಲೋ ಮಾಡು. ಮನುಷ್ಯರಲ್ರಿ ಇವ್ರು ದೇವ್ರ ಅದಾರಿ, ದೇವ್ರ ಅಂತಾರಿಲ್ಲ. ನಾನು ನೋಡ್ತೇವೆ ಮನುಷ್ಯನಿಗೆ. ಧರ್ಮವು ಮನುಷ್ಯರನ್ನ ದೇವರಾಗಿ ಮಾಡುತ್ತದೆ, ಪುಣ್ಯವು ಮನುಷ್ಯರನ್ನ ದೇವರಾಗಿ ಮಾಡುತ್ತದೆ, ಪಾಪವು ಮನುಷ್ಯರನ್ನ ಘನವನ್ನಾಗಿ ಮಾಡುತ್ತದೆ.
ಡೂ ಯು ವಾಂಟ್ ಟು ಬಿಕಮ್ ಮ್ಯಾನ್ ಆರ್ ಅನಿಮಲ್? ನೀವು ಮನುಷ್ಯ ಆಗ್ಬೇಕಂತೀಯ, ದನ ಆಗ್ಬೇಕಂತೀಯ? ಏನ ದನ ಆಗಿಲ್ಲ, ಪಾಪ ಮಾಡಬೇಡ. ನಾವು ದೇವ್ರು ಆಗ್ಬೇಕಂತ ಪುಣ್ಯ ಮಾಡು, ಪುಣ್ಯವನ್ನೇ ಮಾಡು. ಶಾಸ್ತ್ರ ಸದಾ ಪುಣ್ಯವನ್ನು ಮಾಡು ಅಂತ ಹೇಳಿದ್ರೆ, ಪುಣ್ಯಾತ್ಮರೇ, ಯಾವ ಮನುಷ್ಯ ಪುಣ್ಯ ಮಾಡ್ತಾನೆ ಅವ ಪವಿತ್ರ ಆಗ್ತಾನೆ. ಪುಣ್ಯ ಧರ್ಮ ಅಂದ್ರೇನು? ಡಿಟರ್ಜೆಂಟ್ ಪೌಡರ್. ಎಷ್ಟು ಹೊಲಸಾದ್ರೂ ಕೂಡ ಅರ್ಬಿ ಡಿಟರ್ಜೆಂಟ್ ಪೌಡರ್ ಹಾಕಿದಂಗೆ ಸ್ವಚ್ಛ ಹಾಕ್ತಾವಲ್ಲ, ಹೊಲಸು ಹಾಕಿರೋದಕ್ಕೆ ಅದ್ರ ಹಾಕಿರಿ ಸಾಬೂನು ಇದ್ದಂಗೆ ರೀ. ಅದರ ಹಾಕಿದ್ರಿ ಅಂದ್ರೆ ಹ್ಯಾಂಗೆ ಅರಿವು ಸ್ವಚ್ಛ ಆಗ್ತದೆ. ನಾವು ಎಷ್ಟೇ ಪಾಪ ಮಾಡಿದ್ರು ಕೂಡ ಪುಣ್ಯ ಧರ್ಮ ಮಾಡಿದೆವು, ಡಿಟರ್ಜೆಂಟ್ ಪೌಡರ್ ಇದ್ದಾಗ ಸ್ವಚ್ಛ ಆಗ್ತದೆ ಮನುಷ್ಯ. ಕೇಳಿರಿ ಇತಿಹಾಸ, ಬಾರಿ ಹಾಕೋಳಿ ಮೊದಲಾದವರು ಅನಂತ ಪಾಪಗಳು, ಅಷ್ಟು ಪಾಪ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಂತರು ಅವ್ರು ಋಷಿಗಳಾದರು, ಮಹಾತ್ಮರಾದರು, ಪೂಜ್ಯರಾದರು, ಅವ್ರ ಹೆಸರು ನಾವೆಲ್ಲರಿಗೂ ಇಡ್ತೇವೆ. ಅದು ಮನುಷ್ಯನಿಗೆ ಸ್ವಚ್ಛ ಮಾಡ್ತಾ ಅಂತ ತಿಳ್ಕೊಂಡಪ್ಪ ಅಂದ್ರೆ ಧರ್ಮವನ್ನೇನಪ್ಪ ಅಂತ ಕೇಳಿದ್ರೆ ಮಹಾತ್ಮರು ಮ್ಯಾಲಿನ ಮೇಲೆ ಮ್ಯಾಡ ಅಂತ ನಮಗೆ ಹೇಳಿದರು. ಮನುಷ್ಯನ ದಾನದಿಂದ ದಾನವದಿಂದ ದೇವರು ಮಾಡತಕ್ಕಂಥ ಕ್ರಿಯೆ ಯಾವುದೇ ಇದ್ರೆ ಅದು ಧರ್ಮ ಅದೇ. ಧರ್ಮ ಅಂದ್ರೆ ಏನ್ರಿ ಸ್ವಾಮಿ? ಲಿಂಗಾಯತರು, ಬ್ರಾಹ್ಮಣರು, ಕೊಮಡಿಗರು ಇದಕ್ಕಂತಾರೆ. ಅವೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಸಾಮಾನ್ಯವಾಗಿ ಧರ್ಮ ಅಂದ್ರೇನು? ಅನ್ಯರಿಗೆ ಅಸಹ್ಯ ಪಡಬೇಡ, ಒಂದೇ ಮಾತು ಬಸವಣ್ಣ, ಕಳಬೇಡ, ಕೊಲ್ಲಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನಿನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ತ್ರಾಸು ಕೊಡುವುದೇ ಇರುವುದೇ ಧರ್ಮ. ನನ್ನ ಸುಖಕ್ಕಾಗಿ, ನನ್ನ ಶ್ರೇಷ್ಠತೆಗಾಗಿ ಇನ್ನೊಬ್ಬರಿಗೆ ತ್ರಾಸು ಕೊಡದೇ ಇರುವುದು ಅದು ದೊಡ್ಡ ಧರ್ಮ ರೀ. ಪರಹಿತ ಸಮ ಧರ್ಮ ನಹಿ ಭಾಯಿ ಹೇಳಿದ್ರು. ಇನ್ನೊಬ್ಬರು ಕಲ್ಯಾಣ ಮಾಡೋದಕ್ಕಿಂತ ಹೆಚ್ಚಿನ ಧರ್ಮನೇ ಜಗತ್ತಿನ ಯಾವುದಿಲ್ಲ. ಯಾರಿಗೂ ಸಹಾಯ ಮಾಡಿರಿ, ಅನುಕೂಲ ಆಗ್ರಿ, ಇದು ಧರ್ಮ ರೀ. ಎಲ್ಲಕ್ಕಿಂತ ದೊಡ್ಡ ಪರಹಿತ ಸಮ ಧರ್ಮ ನಹಿ ಭಾಯಿ. ತುಳಸಿ ಹೇಳ್ತಾರೆ, ಇನ್ನೊಬ್ಬರ ಕಷ್ಟದಾಗಿದ್ದ ಕಾಲಕ್ಕೆ, ದುಃಖದಾಗಿದ್ದ ಕಾಲ, ತ್ರಾಸದ ಕಾಲಕ್ಕೆ ಸಹಾಯ ಮಾಡ್ರಿ. ಇದಕ್ಕಿಂತ ಹೆಚ್ಚಿನ ಧರ್ಮ ಏನದು? ನಾವು ಹಂಗೆ ಮಾಡೋಂಗಿಲ್ಲ. ಅವ್ರು ಏನಕ್ಕಾಗಲ್ಲ ಲೆಕ್ಕ, ಇರಲ್ ಲೆಕ್ಕ, ಸಾಯಲ್ ಲೆಕ್ಕ, ಅವ್ರು ಏನಕ್ಕಾಗಲ್ಲ. ನಾವು ಮಸ್ತ್ ಇರ್ಬೇಕು. ಇದಕ್ಕಿಂತ ಪಾಪ ಹೋದವು. ನಾವೇನೂ ಮಾಡಿದ್ರಿ, ನಮ್ಮನೆ ನಾವು ಉಂಡಿದ್ದೇವ್ರಿ, ನಾವು ತಿಂದಿದ್ದೇವ್ರಿ. ಪಾಪೇ ನಾವು ಪಾಪೇ. ಇನ್ನೊಬ್ಬರ ಪರೋಪಕಾರ ಸಮಾನ ಧರ್ಮನೇ ಇಲ್ಲ ಅಂತಾರ. ಪರಹಿತ ಸಮ ಧರ್ಮ ನಹಿ ಭಾಯಿ. ಇನ್ನೊಬ್ಬರ ದುಃಖದೊಳಗೆ ದುಃಖಿತ ಆಗೋದು, ಸುಖದೊಳಗೆ ಸುಖಿ ಆಗೋದು ಕಲಿಬೇಕರಿ. ಯು ಟ್ರೈ ಟು ಬಿಕಮ್ ವಾಟರ್. ನೀರು ಯಾವ ಬಣ್ಣದ ಸೇರಿಸ್ತಾರೆ ಬಣ್ಣ ಹಾಕೋದಿಲ್ರಿ. ಹಸರ ಕೆಂಪ ಕರಿ ಹಾಕೋದಿಲ್ಲ. ನೀರಾಗುವ ಎಲ್ಲ ತಗೋತಾರೆ. ನಿನಗೆ ಕಲ್ಲಾಗಬೇಡ, ನೀರಾಗು. ಎಲ್ಲರೊಳಗೆ ಬರೀ ಮಂಕುತಿಮ್ಮ. ದುಃಖಿಯೊಳಗೆ ದುಃಖಿ, ಸುಖದೊಳಗೆ ಸುಖಿ, ಅವ್ರ ಜೊತೆಗೆ ಹೊಂದಾಕೆ ಕಲೀರಿ. ಅದು ಮನುಷ್ಯನ ಧರ್ಮದ. ಮನೆಯಾಗಿದ್ದರೆ ಮನೆ ಮಂದಿ ಎಲ್ಲರಿಗೂ ಬೇಕಾಗಿದೆ. ಓಣಾಗಿದ್ದರೆ ಓಣಿಗೆ ಬೇಕಾಗಿದೆ, ಊರಾಗಿದ್ದರೆ ಊರಿಗೆ ಬೇಕಾಗಿದೆ. ಹೇಳ್ಬೇಕು ನಂದು ನಾ ಸಾಕು. ಅದು ಯಾಕೆ ಹ್ಯಾಂಡ್ಸ್ ಹಂಗೆ ಗಟ್ಟೆ ಮನುಷ್ಯ ಅಂತ. ಮನೆಯವರಿಗಾಗಿ ಬದುಕು, ಓಣಿಗಾಗಿ ಬದುಕು, ಊರಿಗಾಗಿ ಬದುಕು, ದೇಶಕ್ಕಾಗಿ ಬದುಕು, ಪರಮಾತ್ಮನಿಗಾಗಿ ಬದುಕು. ಅವನಿಗೆ ಮಾನವಂತ. ನಿನಗೆ ನೀ ಬದುಕಿರೋ ಮನುಷ್ಯ ಅಂತಾರೇನ್ರಿ? ಅದಕ್ಕೆ ಧನ ಅಂತಾರ್ರಿ. ಧನ ಆಗಬೇಡ. ಮನುಷ್ಯ ಆಗಿ ಧನ ಆಗೋದು ಒಳ್ಳೆಯದಲ್ಲ. ಮನುಷ್ಯ ಆಗಿ ಮಹಾತ್ಮ ಆಗಬೇಕು. ಮಹಾತ್ಮ ಆಗಿ ಮಹಾದೇವ ಆಗಬೇಕು. ಮಹಾದೇವ ಎಷ್ಟು ದೊಡ್ಡ ಮದ ನೋಡ್ರಿ. ಎಷ್ಟು ಉಪಕಾರ, ಎಷ್ಟು ದಯ ನಮ್ಮ ಮೇಲೆ, ಎಷ್ಟು ಪ್ರೀತಿ ನಮ್ಮ ಮೇಲೆ, ಎಷ್ಟು ಉದಾರ ಪರಮಾತ್ಮ. ದೊಡ್ಡವ್ರ ಹಾಕಲಿರಿ. ದೊಡ್ಡವ್ರ ಹಾಕಿ ಮತ್ತೇನು ರೊಕ್ಕ ಬೇಕಾಗಿಲ್ಲ. ನಿಮ್ಮ ಭಾವ, ನಿಮ್ಮ ಕ್ರಿಯೆ ಅಷ್ಟೇ ಬೇಕು. ನಿಮ್ಮ ಮನಸ್ಸು ದೊಡ್ಡದಿರಲಿ, ನಿಮ್ಮ ಭಾವ ದೊಡ್ಡದಿರಲಿ, ನಿಮ್ಮ ಮಾತು ದೊಡ್ಡದಿರಲಿ. ಬಸ್ ಅಷ್ಟೇ. ಮಹಾತ್ಮ ದೊಡ್ಡವ್ರು ಹಾಕೋರು ಅಂತ ರೊಕ್ಕ ಇತ್ತ, ರೂಪಾಯಿ ಇತ್ತ. ಮನೆ ಬಿಟ್ಟು ಹೋದವ್ರು ಶರಣರು ಮಹಾತ್ಮ ಆಗ್ಯಾರ. ರೊಕ್ಕ ಇತ್ತ, ರೂಪಾಯಿ ಬಿಟ್ಟು ಇದ್ದುದು ಬಿಟ್ಟು ಹೋಗ್ಯಾರ ಅವರು. ಯಾಕೆ? ಅವರು ಮಾತು ದೊಡ್ಡದು, ಮನಸ್ಸು ದೊಡ್ಡದು. ನಮ್ಮ ಮನಸ್ಸು ಸಣ್ಣದು, ನಮ್ಮ ಮಾತು ಸಣ್ಣ, ನಾವು ಸಣ್ಣವರದೇ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿಂದ ಮೇಲೆ ಎಚ್ಚರ ಕೊಡ್ತಾರೆ. ಮನುಷ್ಯ
ಧರ್ಮ ಮಾಡಲಿಕ್ಕೆ ಪ್ರಯತ್ನ ಮಾಡು. ಬೀಜತೇಥೆ ಧೃಮಫಲ, ಬೀಜ ಇದ್ದಲ್ಲೇ ಗಿಡ ಹಣ್ಣು ಇರ್ತದೆ. ಚಂದನ ತೇಥೆ ಪರಿಮಳ, ಚಂದನ ಕಟ್ಟಿಗೆದ ಅಲ್ಲಿ ಪರಿಮಳ ಇರ್ತದೆ. ಎಲ್ಲಿ ಏನಪ್ಪ ಅಂತ ಕೇಳಿದ್ರೆ ಜಳ ಠಾಯಿ ಕೇವಳ ನಾಂದತಿ ರಸಾಳ, ಎಲ್ಲಿ ನೀರದ ಅಲ್ಲಿ ರಸ ಇರ್ತದೆ, ಎಲ್ಲಿ ದೇಹದ ಅಲ್ಲಿ ಕರ್ಮ ಇರ್ತದೆ, ಎಲ್ಲಿ ರೂಪದ ಅಲ್ಲಿ ಹೆಸರು ಇರ್ತದೆ, ಎಲ್ಲಿ ಧನ ಅದ ಅಲ್ಲಿ ಉತ್ತಮ ಉತ್ತಮ ಧರ್ಮ ಇರ್ತದೆ. ಮರಾಠ ಹೆಂಗೆ ಹೇಳಿದ್ರೆ ಅವು ಇದ್ದಲ್ಲಿ ಅವಿಲ್ಲಂದು ಇರಂಗಿಲ್ಲ. ಬೀಜ ಇಲ್ಲದೆ ಗಿಡ ಇಲ್ಲ, ಚಂದನ ಇಲ್ಲದೆ ಪರಿಮಳ ಇಲ್ಲ, ನೀರು ಇಲ್ಲದೆ ರಸ ಇಲ್ಲ. ನೀರಿಲ್ಲದೆ ರಸ ಇಲ್ಲಿ ಇರ್ತಾವೆ, ಒಣಗಿದ್ರಾಗ ರಸ ಅದ. ರಸ ಇರ್ಬೇಕಾದ್ರೆ ನೀರು ಬೇಕು. ದೇಹ ಅದ ಅಂದ್ರೆ ಕರ್ಮ ಬೇಕು. ಸತ್ತಾನ ಏನಾರ ಮಾಡ್ತಾನೆ ಮಾಡಂಗಿಲ್ಲ. ದೇಹಾಂತ ಆಯ್ತು, ದೇಹ ಹೋಯ್ತು, ಸತ್ತ ದೇಹ ಹೋಯ್ತು ಅಂತೇಳಿ. ದೇಹ ಇದ್ರೆ ದೇಹ ಹೋದವ ಏನೂ ಮಾಡಂಗಿಲ್ಲ. ಅವ ದೇಹ ಇದ್ ನಾವು ಕರ್ಮ ಮಾಡ್ತಾನೆ. ನೀವು ದೇಹ ಅದ ಅಂತಿ ಕರ್ಮ ಯಾಕೆ ಮಾಡಕ್ಕಲ್ಲಿ? ದಾನ ಧರ್ಮ ಪರೋಪಕಾರ ಯಾಕೆ ಮಾಡಕ್ಕಲ್ಲಿ? ಇದ್ದು ಸತ್ತಿದೆ, ಸತ್ತವ ದಾನ ಮಾಡಂಗಿಲ್ಲ, ಧರ್ಮ ಮಾಡಂಗಿಲ್ಲ, ಕರ್ಮ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಸತ್ತನ ನೀ ಇದ್ದೇ ಇಲ್ಲ. ಧರ್ಮ ಮಾಡು, ಕರ್ಮ ಮಾಡು, ದಾನ ಮಾಡು, ಭಕ್ತಿ ಮಾಡು. ಇಲ್ಲ ಅಂದ್ರೆ ಸತ್ತಿದ್ದೀನಿ, ಮನುಷ್ಯರ ಜೀವ ಸತ್ತಿದ್ದೀನಿ. ಇಲ್ಲಿ ಧರ್ಮ ಇಲ್ಲ, ಇಲ್ಲಿ ಕರ್ಮ ಇಲ್ಲ, ಇಲ್ಲಿ ಪೂಜಾ ಇಲ್ಲ, ಇಲ್ಲಿ ಪಾಠ ಇಲ್ಲ, ಇಲ್ಲಿ ದಾನ ಇಲ್ಲ. ಅವ ಜೀವಂತ ಅನ್ನೋದು ಇಲ್ರಿ, ಜೀವಂತ ಇಲ್ಲ. ಅವ ಇದ್ದು ಸತ್ತ, ಇದ್ದು ಸತ್ತ. ಜೀವಂತ ಅನ್ನೋದಕ್ಕೆ ಪ್ರಾಣಿ ಏನು? ದಾನ ಧರ್ಮ ಕರ್ಮ ಪೂಜಾ ಪಾಠ ಮಾಡ್ತಿದ್ರೆ ಅವನಿಗೆ ಏನಪ್ಪ ಅಂತ ಕೇಳಿದ್ರೆ ಹೇಳ್ತಾರ ಅವರು, ದೇಹತೇತೆ ಕರ್ಮ ರೂಪತೇತೆ ವಸೇನ. ರೂಪ ಇದ್ದಲ್ಲಿ ಹೆಸರು ಅದಲ್ಲ, ಇಲ್ಲವ್ರಿಗೆ ಹೆಸರು ಇರ್ತೀರಿ. ಹುಟ್ಟದ ರೂಪಿದ್ದ ಆಕಾರ ಇದ್ದವರಿಗೆ ಹೆಸರು ಅದಲ್ಲ, ಆಕಾರ ಇಲ್ಲಂದ್ರೆ ಹೆಸರೇ ಇಲ್ಲ. ರೂಪತೇತೆ ವಶೇನಾಮ ಧನತೇತೆ ಉತ್ತಮ ಉತ್ತಮ ಧರ್ಮ. ಶಾಸ್ತ್ರ ಹೇಳ್ತಾರೆ, ನಿನಗೆ ಧನ ಇತ್ತು, ಧರ್ಮ ಮಾಡಪ್ಪ. ಅದು ವಿದ್ಯಾಧನನೇ ಇರಲಿ, ತಪೋಧನನೇ ಇರಲಿ, ಯಾವ ಧನ ಇರಲಿ, ಧನ ಇವೆಲ್ಲ ಅವಿದ್ದ ಕಾಲಕ್ಕೆ ಅದನ್ನು ದಾನ ಮಾಡೋಕ್ಕೆ ಪ್ರಯತ್ನ ಮಾಡು. ಧನದಿಂದ ವಿದ್ಯೆಯಿಂದ ತಪಸ್ಸಿನಿಂದ ಧರ್ಮವನ್ನೇ ಗಳಿಸಬೇಕೇ ವಿನಃ ಅರ್ಥಶ ನಿಗುಣಂ ಪಾಪಂ. ದುಡ್ಡು ಮುಚ್ಚಿಡುವುದು ಪಾಪನ, ಬ್ಯಾಂಕ್ ಬ್ಯಾಲೆನ್ಸ್ ಪಾಪ. ಅರ್ಥಶ ನಿಗುಣಂ ಪಾಪಂ. ಅರ್ಥ ವ್ಯರ್ಥ ಆಗಬಾರ್ದು, ಅರ್ಥ ಸಾರ್ಥಕ ಆಗಬೇಕು. ಸಾರ್ಥಕವಾಗ್ತದೆ, ಅದರಿಂದ ಪುಣ್ಯ ಗಳಿಸಿದರೆ ಸಾರ್ಥಕ ಆಗ್ತದೆ ವಿನಃ ಅದನ್ನು ಮುಚ್ಚಿಟ್ರೆ ಅನರ್ಥ ಆಗ್ತದಂತ ಮಹಾನುಭಾವರು ನಾವು ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ. ಅದು ಅರ್ಥ ಸಾರ್ಥಕ ಮಾಡ್ಕೋಬೇಕು. ಏನು ಮಾಡಬೇಕು? ಧರ್ಮ ಚ. ಅದರಿಂದ ನಿಮಗೆ ಹೇಳ್ತೀನಿ ರೀ, ದುಡ್ಡಿಂದ ಎಲ್ಲಕ್ಕಿಂತ ಎರಡೇ ಉಪಾಯ ಅದಾವೆ, ಒಂದು ಸ್ವಾರ್ಥ, ಒಂದು ಪರಮಾರ್ಥ. ದುಡ್ಡಿನಿಂದ ಇರುವಾಗ ಸುಖ ಅನುಭವಿಸೋದು, ಸತ್ತ ಮೇಲೆ ಧರ್ಮ ಗಳಿಸೋದು, ಇವೆರಡೇ. ಇದ್ರ ಬಿಟ್ಟು ಆ ದುಡ್ಡಿಂದ ಏನು ಕೆಲಸ ಇಲ್ಲ. ಇರುವಾಗ ಇಟ್ಸಂಗಿಲ್ಲ, ಜೋಡತ್ತ ಜೋಡತ್ತ ಮುಂಜಿ ಮರ್ಗಯ ಮೌದಲಿಯ ಕರ ಚಂಗಾನೆ. ದುಡ್ಡಿದ್ದ ಕಾಲಕ್ಕೆ ಆರಾಮ್ ಇರಾಕಲಿ. ಇದು ಕನಿಷ್ಠ ಲಾಭ. ಎರಡನೇ ಲಾಭ ಧರ್ಮ. ಎರಡೇ. ಇದು ಸುಖ ಬಹಳ ಜನ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಇರುವುದಿಲ್ಲ, ಬಿಟ್ಟು ಹೋಗ್ಬೇಕೆ, ಅವರ ಬಿಟ್ಟು ನಾವು ಬಿಟ್ಟು ಹೋಗ್ಬೇಕು. ಪರಂತು ಧರ್ಮ ಶಾಶ್ವತ ನಿಮ್ಮ ಜೊತೆಗೆ ಇರ್ತದೆ. ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ಬೆನ್ನು ಬಿಟ್ಟು ಬರಂಗಿಲ್ಲ. ಎಲ್ಲ ಅಣ್ತಮ್ಮರು ಸತ್ತು ಹೋದ್ರು ಧರ್ಮರಾಯನಿಗೆ, ಯಾರು ಅವನ ಜೊತೆಗೆ ಬರಲಿಲ್ಲ. ಒಂದು ನಾಯಿ ಬಂತು. ಯಾವುದು ನಾಯಿ ಅದು? ನಾಯಿ ಅಂದ್ರೆ ಏನು? ಭಾಳ ಮಹಾಭಾರತ ಭಾಳ ಚಂದ. ಯಾರು ಬರಲಿಲ್ಲ. ಮಾಡ್ಕೊಂಡು ಹೇಳ್ತಿ ದ್ರೌಪದಿ ಅಷ್ಟು ಪತಿವ್ರತ ಬರಲಿಲ್ಲ, ಅರ್ಜುನ ಬರಲಿಲ್ಲ, ಭೀಮ ಬರಲಿಲ್ಲ, ನಕಲು ಸಹದೇವ ಬರಲಿಲ್ಲ. ಧರ್ಮಾನುಗೋ ಗಚ್ಚತಿ ಜೀವ ಏಕ. ನಿಮ್ಮ ಜೊತೆಗೆ ಬರುವುದು ಪುಣ್ಯ ಪಾಪ ಎಡ್ಡೇ ಬರ್ತಾ ಪುಣ್ಯಾತ್ಮರೇ. ಯಾರು ಹೆಂಡತಿ ಗಂಡ ರೊಕ್ಕ ರೂಪಾಯಿ ಇವೆಲ್ಲ ಬಿಟ್ಟೇ ಹೋಗ್ಬೇಕು. ಬಿಡಂಗಿಲ್ಲ, ಕಸ್ಕೋತಾರೆ, ತೊಳೆದು ಕುಂಡ್ರಿಸ್ತಾರೆ,
ನಿನಗೆ ಯಾರು ಒಯ್ಗೂಡಂಗಿಲ್ಲ. ಹೊರತು ಪುಣ್ಯ ಪಾಪ ಯಾರು ಕಸ್ಕೊಳಕ್ಕೆ ಬರಂಗಿಲ್ಲ. ಅವು ನಮ್ಮ ಜೊತೆಗೆ ಬರ್ತಾವೆ. ಯಾವ ನಮ್ಮ ಜೊತೆಗೆ ಬರ್ತದೆ ಅವನ್ನ ಗಳಿಸೋಂಗಿಲ್ಲ. ಯಾವ್ದು ಬಿಟ್ಟು ಹೋಗ್ತಾವ ಅದ್ರ ಸಲುವಾಗಿ ಅನಂತ ಪಾಪ ಮಾಡ್ತೇವೆ ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ತಸ್ಮಾತ್ ಜಾಗ್ರತೆ ಜಾಗ್ರತೆ, ಎಚ್ಚರ ಆಗಪ್ಪ, ಎಚ್ಚರ ಆಗ. ಎಷ್ಟು ಜನ ಬರುತ್ತೀಯಪ್ಪ, ಎಚ್ಚರ ಆಗು. ಬಂತು ಸಮಯ, ಮರಣ ಬರ್ತದೆ. ಮರಣ ಹೇಳಿ ಕೇಳಿ ಬರುವುದಿಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ. ಬರೋಕ್ಕಿಂತ ಮೊದಲ ಕರ್ತವ್ಯ ಧರ್ಮ ಸಂಗ್ರಹ. ನಿನ್ನ ಜೀವನದೊಳಗೆ ಧರ್ಮವನ್ನು ಸಂಗ್ರಹ ಮಾಡಲಿಕ್ಕೆ ಬರು, ಅದನ್ನು ಮಾಡು ಅಂತ ಹೇಳ್ತಾರೆ. ಆ ಧರ್ಮ ಹ್ಯಾಂಗೆ ಗಳಿಸ್ಬೇಕು ಈ ಸ್ವಾಮಿ? ಇದೊಂದು ಸಮಸ್ಯೆ. ಧರ್ಮ ಏನು ಮಾಡಿದ್ರೆ ಬರ್ತದೆ? ಧರ್ಮ ಗಳಿಸೋದ್ರೆ ಧರ್ಮ ಹೆಂಗೆ ಮಾಡಬೇಕು? ಏನು ಮಾಡಬೇಕು? ಏನು ದಾನ ಮಾಡಿದ್ರೆ ಬರ್ತದೆ, ಏನು ತಪ ಮಾಡಿದ್ರೆ ಬರ್ತದೆ, ಏನು ಆಚಾರ ಮಾಡಿ ಬರ್ತದೆ, ಏನು ಸೇವಾ ಮಾಡಿ ಏನು ಮಾಡಿದ್ರೆ ಧರ್ಮ ಬರ್ತದೆ ರೀ? ನಮ್ಮ ಹಂತಕ್ಕೆ ರೊಕ್ಕ ಇಲ್ಲ ಧರ್ಮ ಮಾಡೋಕ್ಕೆ ಬರ್ತದೆ ಇಲ್ರಿ? ನಮ್ಮ ಹಂತಕ್ಕೆ ಶಕ್ತಿ ಇಲ್ಲ ಧರ್ಮ ಮಾಡೋಕ್ಕೆ ಬರ್ತದೆ ಇಲ್ರಿ? ನಮ್ಮ ಹಂತಕ್ಕೆ ಜನರಿಲ್ಲ ಧರ್ಮ ಮಾಡೋಕ್ಕೆ ಬರ್ತದೆ ಇಲ್ರಿ? ಧನ ಇದ್ದವರು ಧರ್ಮ ಮಾಡ್ತಾರೆ, ಹಂಗಿಲ್ಲ. ಧನ ಇದ್ದವ್ರು ಮಾಡಕ್ಕೆ ಬರ್ತದೆ, ಬಲ ಇದ್ದವ್ರು ಮಾಡಕ್ಕೆ ಬರ್ತದೆ, ಬಂಧು ಇದ್ದವ್ರು ಮಾಡಕ್ಕೆ ಬರ್ತದೆ, ಶಕ್ತಿ ಇದ್ದವ್ರು ಮಾಡಕ್ಕೆ ಬರ್ತದೆ. ಧರ್ಮ ಮಾಡಕ್ಕೆ ಬರ್ತದೆ. ಧರ್ಮ ಮಾಡಲಿಕ್ಕೆ ಎಲ್ಲರೂ ಸ್ವತಂತ್ರದ ಮಾಡಲಿಕ್ಕೆ ಬರ್ತದೆ. ಅದರಷ್ಟು ಸರಳ ಜಗತ್ತಿನಾಗ ಮತ್ತೊಂದು ಯಾವುದೂ ಇಲ್ಲ. ಪರಂತು ಅದು ನಾವು ಮಾಡಂಗಿಲ್ಲ, ಹಾಗಾದ್ರೆ ಧರ್ಮ ಹೆಂಗೆ ಮಾಡಬೇಕು ರೀ? ಧರ್ಮ ಅಂತ ಎದಕ್ಕಂತಾರೆ ಅಂತ ಕೇಳಿದ್ರೆ ಅದರಷ್ಟು ಸರಳ ಯಾವಾಗ ಇಲ್ಲ. ಪುಣ್ಯಾತ್ಮರೇ ಕುಂತ್ರ ನಿಂತರ ನಡೆದ್ರೆ ನೋಡಿದ್ರೆ ಧರ್ಮ ಮಾಡಕ್ಕೆ ಬರ್ತದೆ. ಅಷ್ಟು ಸರಳ ಜಗತ್ತಿನ ಯಾವುದೂ ಕೂಡ ಇಲ್ಲ. ಅದನ್ನು ಹೆಂಗೆ ಮಾಡಬೇಕು? ನಾಳೆ ಆ ಧರ್ಮದ ಬಗ್ಗೆ ಮತ್ತೆ ವಿಚಾರ ಮಾಡೋಣ. ಹರಿ ಓಂ.